ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬೇಡವೆಂದರು ಬಿಡದು ಸಂಸಾರದ ಅಂಟು, ಬೇಕು ಎಂದರು ಸಿಗದು ಸದ್ಗುರುವಿನ ನಂಟು, ಗುರುವಿಲ್ಲದಿರೆ ಶಾಂತಿ ಕನ್ನಡಿಯ ಗಂಟು, ಗುರುಪಾದ ಕಮಲದಲ್ಲಿ ಆನಂದ ಉಂಟು. ಒಂದು ಅರ್ಥಗರ್ಭಿತ ಸಾಲುಗಳಲ್ವಾ? ಈ ಜಗತ್ತೆಲ್ಲ ಆ ಜಗನ್ನಿಯಾಮಕನ ಶಕ್ತಿಯ ಅಧೀನದಲ್ಲಿದೆ. ಅವನ ಮಾರ್ಗದರ್ಶನದಲ್ಲೇ ನಮ್ಮ ಬದುಕಿದೆ. ಆದರೂ ಕೂಡ ಈ ಸತ್ಯದ ವಿಚಾರ ತಿಳಿದು ನಾವು ಕಟ್ತಾನೆ ಇರ್ತೀವಿ ಜೀವನದ ತುಂಬೆಲ್ಲ ಬಗೆ ಬಗೆಯ ಕನಸುಗಳನ್ನು. ಮತ್ತಾದರೂ ನಾವು ಅಂದ್ಕೊಂಡಂತೆ ಬಾಳೋದಕ್ಕೆ ಆಗತ್ತಾ? ಇಲ್ಲ. ಪರಮ ಸತ್ಯ. ನಮ್ಮ ಜೀವಿತ ನಮ್ಮ ಕೈಯಲ್ಲಿದೆ. ಬೇಕಾದಂತೆ ರೂಪಿಸಬಲ್ಲೆ ಎಂಬುದೊಂದು ಸುಂದರವಾದ ಭ್ರಮೆಯಷ್ಟೇ. ಪೂರ್ವಾರ್ಜಿತ ಕರ್ಮ ಸವೆಸಲೆಂದೇ ದೇವರು ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಅವನ ಕೃಪೆಯಿಂದ ಈ ಜೀವನ ಬಸವಳಿಯದೆ ಹೋಗಬಲ್ಲದು. ಅದಕ್ಕೆ ನಾವು ತೆರಬೇಕಾದ ಮೌಲ್ಯವೇನು ಗೊತ್ತಾ? ನೋಟುಗಳ ಕಟ್ಟ, ಚಿನ್ನದ ವರಹಗಳ, ಮುತ್ತು ರತ್ನನ? ಇದ್ಯಾವುದೂ ಅಲ್ಲ. ಕಷ್ಟ ನಷ್ಟಗಳಲ್ಲಿ ಧರ್ಮ ಮಾರ್ಗದಲ್ಲುಳಿದು ಅಡ್ಡದಾರಿ ಹಿಡಿಯುವ ಯೋಚನೆಯನ್ನ ಮಾಡದಿರುವುದು. ನಮ್ಮ ಜೀವನ ಪಥದಲ್ಲಿ ಊಹಿಸಲಾರದ ತಿರುವುಗಳನ್ನು ನಮಗೆ ಎದುರಾಗಿಸ್ತವೆ. ಆ ಪ್ರಾಯಾಸ ಪಥದ ಈ ಕೆಲಗಳಲ್ಲೂ ಆಳವಾದ ಕಣಿವೆಗಳಿವೆ, ಕತ್ತಲ ಸುರಂಗವಿದೆ. ಒಂದೊಮ್ಮೆ ಧರ್ಮ ಮಾರ್ಗದಲ್ಲಿ ಸಾಗುವಾಗ ಕಣಿವೆಗಳು, ಕತ್ತಲುಗಳು, ಜೀವನದ ಸಂಕಷ್ಟಗಳು ನಮ್ಮನ್ನ ದುರ್ಗಮ ಸ್ಥಳಗಳಲ್ಲಿ ಮಗುಚಿಕೊಂಡು ಬೀಳುವಂತೆ ಮಾಡುತ್ತವೆ. ಹೀಗೆ ಬಿದ್ದರೂ ಸಹ ಅನಿರೀಕ್ಷಿತವಾದ ಸಹಾಯ ಹಸ್ತ ಎಬ್ಬಿಸಲು ಬಂದು ಮುಂದೆ ಚಾಚಿಕೊಳ್ಳುತ್ತದೆ. ಇದೇ ಧರ್ಮ ಅಂದರೆ ಅದುವೇ ನಾವು ಗಳಿಸಿದ ಪ್ರಾರಬ್ಧ ಪುಣ್ಯ ಅಂತ ಹೇಳಿ ಅರ್ಥ. ಸ್ನೇಹಿತರೆ, ಈ ಜೀವನದಲ್ಲಿ ಏನೇ ಸಿಕ್ಕರೂ ಅದು ನಮ್ಮ ಪರಿಶ್ರಮದಿಂದಲೇ ಸಿಗುತ್ತೆ. ಪರಿಶ್ರಮವಿಲ್ಲದೆ ಯಾವುದೇ ಫಲ ಸಿಗುವುದಿಲ್ಲ. ಸಿಕ್ಕರೂ ಅದು ಕ್ಷಣಿಕ ಮಾತ್ರ. ಕೆಲವರಿಗೆ ತಿಳಿದೇ ಇರುವುದಿಲ್ಲ ಎಲ್ಲಿ ಹೇಗೆ ಪರಿಶ್ರಮ ಪಡಬೇಕು ಅಂತೇಳಿ. ಕೇವಲ ಭೌತಿಕ ಸುಖಕ್ಕಾಗಿಯೇ ಜೀವನ ಪೂರ್ತಿ ಹಂಬಲಿಸ್ತೀವಿ. ಅದನ್ನು ಗಳಿಸ್ಬೇಕು, ಮನೆ ಕಟ್ಟಬೇಕು, ಒಡವೆ ಖರೀದಿ ಮಾಡಬೇಕು, ಮಕ್ಕಳಿಗೋಸ್ಕರ ಆಸ್ತಿ ಖರೀದಿ ಮಾಡಬೇಕು. ಇದೇ ಯೋಚನೆಯಲ್ಲಿ ನಮ್ಮ ಇಡೀ ಜೀವನವನ್ನು ಕಳೆದೇ ಬಿಡ್ತೀವಿ ಹೊರತು ನಮ್ಮ ಪ್ರಾರಬ್ಧ ಹೇಗೆ ಇರಬೇಕು ಅಂತ ಹೇಳಿ ನಾವು ಕೊಂಚ ಕೂಡ ಚಿಂತೆ ಮಾಡೋದೇ ಇಲ್ಲ. ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ? ಹೀಗೂ ಕೆಲವರು ಹೇಳ್ತಾರಲ್ವಾ, ಜನ ಮಾತಾಡ್ತಾ ಇರೋದನ್ನು ನೀವು ಕೇಳಿಸ್ಕೊಂಡಿರ್ತೀರಿ ಕೆಲವೊಮ್ಮೆ. ನೋಡಪ್ಪ, ಅವನು ಏನೂ ಓದಿಲ್ಲ, ಕಲ್ತಿಲ್ಲ, ಆದರೂ ಕೂಡ ವ್ಯಾಪಾರ ಮಾಡಿ ಎಷ್ಟೊಂದು ಚೆನ್ನಾಗಿ ದೊಡ್ಡ ವ್ಯಕ್ತಿ ಆಗ್ಬಿಟ್ಟ, ಎಷ್ಟೆಲ್ಲ ಸಂಪಾದನೆ ಮಾಡಿ ಏನೆಲ್ಲ ಗಳಿಸ್ಬಿಟ್ಟ ಜೀವನದಲ್ಲಿ ಮಾಡ್ತಾ. ಈ ರೀತಿ ನಾವು ಮಾತಾಡ್ತೀವಿ ಅಂದರೆ ಇದರ ಒಳ ಅರ್ಥವೇ ಧರ್ಮ ಸ್ನೇಹಿತರೆ. ಇದರ ಒಂದು ಭಾಗವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಅದೃಷ್ಟವೂ ಕೂಡ ಇದೇ ರೀತಿ ಬದಲಾಗುತ್ತೆ. ನಾವು ಒಬ್ಬ ಮನುಷ್ಯನನ್ನು ಹೇಗೆ ನೋಡ್ತೀವಿ? ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತೀವಿ. ಅವನ ಜೀವನ ಕ್ರಮದ ರೀತಿ ನೀತಿಯ ಮೇಲೆ ಅವನನ್ನು ಅಳೆದು ತೂಗ್ತೀವಿ ಅಲ್ವಾ? ಈಗ ನಮ್ಮ ಮನೆಯಲ್ಲೇ ಆಗಲಿ, ಯಾರಿಗೋ ಕೆಲಸ ಇಲ್ಲ, ಹಾಗೆ ತುಂಬ ಓದಿರ್ತಾರೆ, ಆಗ ಕೂಡ ಕೆಲಸ ಇರೋದಿಲ್ಲ. ಹಾಗೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಂಬಂಧಿಕರಲ್ಲಿ ಯಾರೋ ಒಬ್ಬರು ತುಂಬ ಓದ್ಕೊಂಡಿರ್ತಾರೆ, ತುಂಬ ಡಿಗ್ರಿಗಳನ್ನು ಮಾಡ್ಕೊಂಡಿರ್ತಾರೆ, ಅವರಿಗೆ ಕೆಲಸ ಸಿಕ್ಕಿರೋದಿಲ್ಲ. ಆಗ ನಾವು ಏನಂತ ಮಾತಾಡ್ಕೊಳ್ತೀವಿ ಹೇಳ್ರಿ? ಎಷ್ಟೊಂದು ಓದಿದ್ನಪ್ಪ, ಎಷ್ಟೆಲ್ಲ ಓದಿ ಏನೆಲ್ಲ ಮಾಡಿ ಏನು ಪ್ರಯೋಜನ, ಅವನಿಗೊಂದು ಕೆಲಸನೇ ಸಿಗಲಿಲ್ಲ, ವ್ಯರ್ಥ ಆಗಿಬಿಟ್ಟಿದೆ ಅವನ ಜೀವನ ಅಂತೇಳಿ ಅಂದ್ಕೊಳ್ತೀವಿ ಅಲ್ವಾ? ಹಾಗೆ ಹೀಗೂ ಮಾತಾಡ್ತೀವಿ. ಅವನು ನೋಡಪ್ಪ, ಓದಿಲ್ಲ, ಬರ್ದಿಲ್ಲ, ಜೀವನದಲ್ಲಿ ಏನೂ ಕೂಡ ಅವನ ಹತ್ರ ಇರಲಿಲ್ಲ, ಆದರೂ ಕೂಡ ಒಂದು ಕೆಲಸ ಅಂತ ಶುರು ಮಾಡ್ದ, ಆ ಕೆಲಸ ಅವನ ಕೈ ಹಿಡಿದು ಅವನನ್ನು ಮೇಲೆತ್ತಿ ಬಿಡ್ತು, ಜೀವನದಲ್ಲಿ ಅವನಿಗೆ ಎಲ್ಲ ರೀತಿಯ ಸುಖ ವೈಭೋಗಗಳು ತಾನಾಗಿಯೇ ಸಿಕ್ಬಿಟ್ವು ಅಂತಲೂ ಕೂಡ ಮಾತಾಡ್ತೀವಿ ಅಲ್ವಾ? ಕೆಲವರು ಹೀಗೂ ಮಾತಾಡ್ತಾರೆ, ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಏನೆಲ್ಲ ಪ್ರಯತ್ನ ಪಟ್ಟರು, ಎಷ್ಟೆಲ್ಲ ಶ್ರಮ ಪಟ್ಟರು, ನನಗೆ ಒಂದು ಕೆಲಸನೇ ಸಿಗ್ತಾ ಇಲ್ಲ, ಏನೂ ಒಳ್ಳೆಯದೇ ಆಗ್ತಾ ಇಲ್ಲ, ನಾನು ಕೈ ಇಟ್ಟಲ್ಲೆಲ್ಲ ಸೋಲೇ ಆಗ್ತಾ ಇದೆ, ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಾನೇ ಇಲ್ಲ ಅಂತಲೂ ಕೂಡ ಅಂದ್ಕೊಳ್ತೀವಿ ಅಲ್ವಾ? ಆದರೆ ನಾವಿಲ್ಲಿ ಒಂದು ಯೋಚನೆನೇ ಮಾಡೋದಿಲ್ಲ. ಏನಪ್ಪ ಅಂದರೆ ಶ್ರಮ. ಕೇವಲ ಭೌತಿಕ ಸುಖವನ್ನು ಪಡಿಲಿಕ್ಕೋಸ್ಕರನೇ ನಾವು ಶ್ರಮ ಪಡಬೇಕು, ಅದರಿಂದ ನಮ್ಮ ಜೀವನ ಸುಖವಾಗಿರುತ್ತೆ ಅಂತಲೇ ನಾವು ಬಯಸ್ತೀವಿ ಹೊರತು ನಾವು ಬೇರೊಂದು ರೀತಿಯಲ್ಲೂ ಶ್ರಮ ಪಟ್ಟರೆ ಅದು ಕೂಡ ನಮ್ಮ ಕೈ ಹಿಡಿದು ಮುನ್ನಡೆಸುತ್ತೆ, ನಮ್ಮ ಭವಿಷ್ಯವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ನಾವಿಲ್ಲಿ ಮರ್ತು ಬಿಡ್ತೀವಿ. ಅಂದರೆ ಕೇವಲ ಭೌತಿಕ ವಸ್ತುಗಳ ಮಾಯೆಯಲ್ಲೇ ಸಿಲುಕಿರೋದ್ರಿಂದ ನಮ್ಮ ಅರ್ಥದ ಒಂದು ಆಲೋಚನೆಯೇ ಬರೋದಿಲ್ಲ ಸ್ನೇಹಿತರೆ ಜೀವನದಲ್ಲಿ. ನಾವು ಸಾಗುವ ಧರ್ಮದ ಹಾದಿಯಾಗಿರ್ಬೋದು, ಒಂದು ಒಳ್ಳೆಯ ಸೇವೆಯನ್ನು ನಾವು ಯಾರಿಗಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದು ಕೂಡ ನಮ್ಮ ಭವಿಷ್ಯವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಒಂದು ಚಿಕ್ಕ ವಿಚಾರವನ್ನು ಕೂಡ ನಾವು ಮರೆತು ಕೇವಲ ಭೌತಿಕ ಸುಖಕ್ಕಾಗಿ, ಸುಖದ ಆಸೆಗಾಗಿ ಒಂದು ಪರಿಶ್ರಮವನ್ನು ಪಡಲಿಕ್ಕೆ ಹಂಬಲಿಸ್ತಾನೆ ಇರ್ತೀವಿ ಜೀವನ ಪೂರ್ತಿ. ನಾವು ಇನ್ನೊಂದು ಜಾಗದಲ್ಲೂ ಕೂಡ ಶ್ರಮ ಪಡಬೇಕು, ಅದುವೇ ಧರ್ಮ. ಧರ್ಮದಿಂದ ಅರ್ಥ, ಅರ್ಥದಿಂದ ಜೀವನ, ಕೆಲಸ, ಜೀವನ ಅಂದಮೇಲೆ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಹೀಗೆ ಸಂಬಂಧಗಳು, ಗೆಳೆಯರು, ಹೀಗೆ ವಾತಾವರಣ, ಸಮಾಜ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಮಾಡುವ ಧರ್ಮದಲ್ಲೇ ಪುರುಷಾರ್ಥವಿದೆ ಸ್ನೇಹಿತರೆ. ನಮ್ಮ ಜೀವನ, ಕುಟುಂಬ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಬಳಿ ಹಣ ಇದೆ, ಕಾರ್ ಇದೆ, ಮನೆ ಇದೆ ಅಂದ ಮಾತ್ರಕ್ಕೆ ನೆಮ್ಮದಿಯೂ ಕೂಡ ನಮ್ಮನ್ನ ಅರಸುತ್ತೆ ಅನ್ನೋದು ಸುಳ್ಳು ಅಲ್ವಾ?
ಈ ವಸ್ತುಗಳು ಇಲ್ಲ ಅಂದಾಗ್ಲೂ ಕೂಡ ನಾವು ಧೈರ್ಯದಿಂದ ಇರಬೇಕು, ಸಾಹಸದಿಂದ ನಮ್ಮ ಜೀವನವನ್ನು ಎದುರಿಸಲೇಬೇಕು. ಅದು ಬಿಟ್ಟು ಅದೇ ನಾವು ಯೋಚಿಸ್ತಾ ಇನ್ನೊಬ್ಬರ ಜೀವನವನ್ನ ನೋಡಿ ನಾವು ವ್ಯಥೆ ಪಡ್ತಾ ಕುಗ್ಗಿ ಕುಸಿಯಬಾರದು. ಹಣ ಎಲ್ಲದಕ್ಕೂ ಅವಶ್ಯಕ ನಿಜ, ಹಾಗಂತ ಹಣ ಬಂದ್ಮೇಲೆ ನಮ್ಮ ಜೀವನದಲ್ಲಿ ಬೇರೆಯದ್ದೆಲ್ಲ ಅವಶ್ಯಕ, ಹಣ ಅವಶ್ಯಕ ಅಲ್ಲ. ಅದು ಕೇವಲ ಒಂದು ಬದುಕನ್ನ ಬದುಕಲಿಕ್ಕೆ ಒಂದು ಮಾಧ್ಯಮ ಅನ್ಸುತ್ತೆ. ಅಂದ್ರೆ ಹಣದ ಅವಶ್ಯಕತೆ ಬದುಕಿಗೆ ಇದೆ, ಆದ್ರೆ ಅದು ನಮ್ಮ ಪುಣ್ಯವಾಗಿ ಬದಲಾಗಬೇಕು ಅಂದ್ರೆ ಅದರ ಸದ್ವಿನಿಯೋಗವಾಗಬೇಕು. ಹಾಗಂತ ನಮ್ಮ ಹತ್ರ ಇರೋ ಆಸ್ತಿ, ಮನೆ, ದುಡ್ಡು ಎಲ್ಲವನ್ನ ದಾನ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ನಮ್ಮ ಹತ್ರ ಅವೆಲ್ಲ ಇದ್ದಾಗ್ಲೂ ಕೂಡ ನಾವು ಸರಳತೆಯಿಂದ ಒಂದು ಸೇವೆಯ ಮನೋಭಾವವನ್ನು ಹೊಂದಬೇಕು. ಪ್ರಾರಬ್ಧ ಅದೇ ನಮ್ಮ ಪ್ರಾರಬ್ಧ, ಅದೇ ನಮ್ಮ ಭವಿಷ್ಯ. ಸ್ನೇಹಿತರೆ, ನಾವು ಗಳಿಸಿಟ್ಟ ಹಣ ಎಂದಿಗೂ ನಮ್ಮ ಭವಿಷ್ಯವಾಗಲಾರದು. ಅದನ್ನ ನಾವು ಈ ಕ್ಷಣನೂ ಕಳ್ಕೋಬಹುದು, ಹಾಗೆ ಅದು ಮರುಕ್ಷಣವೂ ನಮ್ಮಿಂದ ದೂರವಾಗಬಹುದು. ಆದ್ರೆ ನಾವು ಯಾವ ರೀತಿ ನಡವಳಿಕೆಯನ್ನ ಹೊಂದಿ, ಯಾವ ರೀತಿಯ ಒಂದು ಸೇವಾ ಮನೋಭಾವವನ್ನು ಹೊಂದಿರ್ತೀವೋ ಆ ಸೇವೆ ಅನ್ನೋದು ನಮ್ಮ ಪ್ರಾರಬ್ಧ, ನಮ್ಮ ಭವಿಷ್ಯವಾಗಿರುತ್ತೆ. ಸ್ನೇಹಿತರೆ, ಅದು ಹೇಗೆ ಅಂತ ಹೇಳಿ ನೀವು ಅನ್ಕೊಳ್ಬಹುದು ಅಲ್ವಾ? ನಮಗೆ ಈಗ ಕೆಲಸ ಇಲ್ಲ, ಕೆಲಸ ಇಲ್ಲದೆ ನಾವು ಒಂದು 6 ತಿಂಗಳು ಮನೆಯಲ್ಲಿದ್ದೀವಿ. ಈ ಸಮಯದಲ್ಲಿ ನಮ್ಮ ಮನೆಯವರು ಕೆಲಸ ಇಲ್ಲ ಹಾಗೆ ಹೀಗೆ ಏನೇನೋ ಮಾತಾಡ್ತಾರೆ, ಹೊರಗಡೆ ಜನರು ಕೂಡ ಮಾತಾಡ್ತಾರೆ. ಹಾಗಂತ ನಾವು ಕುಗ್ಗಿ ಕುಸಿಬಾರ್ದು. ಈ ಸಮಯ ನನ್ನದು, ಅಂದ್ರೆ ನಮ್ಗೆ ಭಗವಂತ ಈ ಸಮಯವನ್ನ ಕೊಟ್ಟಿದ್ದಾನೆ ಅಂದ್ರೆ ಒಂದು ಕಾರಣದಿಂದಲೇ ಕೊಟ್ಟಿದ್ದಾನೆ. ಮುಂದೆ ನಾವು ತುಂಬಾ ವ್ಯಸ್ತವಾಗ್ಬಿಡ್ತೀವಿ, ಅಂದ್ರೆ ನಾವು ಮುಂದೆ ಜೀವನದಲ್ಲಿ ಬಹಳ ಬ್ಯುಸಿ ಆಗ್ಬಿಡ್ತೀವಿ. ಹಾಗಾಗಿ ಇದೊಂದು ಚಿಕ್ಕ ಸಮಯವನ್ನ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ, ಸೇವೆಯನ್ನ ಮಾಡ್ಲಿಕ್ಕೆ, ಒಳ್ಳೆಯದನ್ನ ಏನಾದ್ರೂ ಪಡೆದುಕೊಳ್ಳಿಕ್ಕೆ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಅರಿವು ಮೂಡಿಸ್ಕೊಂಡು ಆ ಸಮಯದಲ್ಲಿ ಯಾರು ಏನಾದ್ರೂ ಅನ್ಕೊಳ್ಳಿ ನಮ್ಮ ಬಗ್ಗೆ, ನಮ್ಮ ಮನೆಯವರೇ ನಮ್ಮನ್ನ ಹೀಯಾಳಿಸ್ಲಿ ಇಲ್ಲ ಬೇರೆಯವರೇ ನಮ್ಮನ್ನ ಹೀಯಾಳಿಸ್ಲಿ, ಆ ಸಮಯದಲ್ಲಿ ಮೌನವಾಗಿದ್ದು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ಮಾಡಬೇಕು. ತಂದೆ ತಾಯಿಗಾಗಿರ್ಬೋದು, ಅಕ್ಕ ತಂಗಿಯರಿಗಾಗಿರ್ಬೋದು, ಹೊರಗಡೆ ಜನರಿಗಾಗಿರ್ಬೋದು, ನಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನ ಮಾಡಬೇಕು. ಈ ಸಮಯದಲ್ಲಿ ಕೆಲಸ ಇಲ್ಲ ಅದಕ್ಕೋಸ್ಕರ ಸೇವೆ ಮಾಡ್ತಾನೆ ಅಂತ ಹೇಳಿ ಅವರು ಹಂಗಿಸಿದ್ರೂ ಪರವಾಗಿಲ್ಲ, ಅದು ಅವರ ಕರ್ಮವನ್ನ ವೃದ್ಧಿ ಮಾಡುತ್ತೆ. ಆದ್ರೆ ನಾವು ಈ ಸಮಯದಲ್ಲಿ ಯಾವ ರೀತಿ ಅನ್ಕೊಳ್ಬೇಕು ಅಂದ್ರೆ ನಮ್ಗೆ ಒಂದು ಚಿಕ್ಕ ಸಮಯ ಸಿಕ್ಕಿದೆ, ಆ ಸಮಯದ ಸದುಪಯೋಗವನ್ನ ನಾವು ಒಂದು ಒಳ್ಳೆ ರೀತಿಲಿ ಬಳಸ್ಕೊಳ್ಳೋಣ. ಮುಂದೆ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಆ ಸಮಯದಲ್ಲಿ ನಾನು ತುಂಬಾ ಬ್ಯುಸಿ ಆಗ್ಬಿಡ್ತೀನಿ ಆ ಕೆಲಸದಲ್ಲಿ, ಹಾಗಾಗಿ ಮತ್ತೊಮ್ಮೆ ನನಗೆ ಇಂತಹ ಅವಕಾಶ ಸಿಗಲ್ಲ, ಇಂತಹ ಸಂದರ್ಭ ಸಿಗಲ್ಲ. ಹಾಗಾಗಿ ಈ ಸಿಕ್ಕ ಅವಕಾಶವನ್ನ ಒಂದು ಭಗವಂತನ ಧ್ಯಾನದಲ್ಲಿ, ಸ್ಮರಣೆಯಲ್ಲಿ, ಒಳ್ಳೆಯ ಕೆಲಸದಲ್ಲಿ, ಒಳ್ಳೆಯ ಸೇವೆಯಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಳ್ಳೋಣ ಅನ್ನುವ ಮನೋಭಾವವನ್ನು ಹೊಂದಿದಾಗ ಇದೇ ನಮ್ಮ ಪ್ರಾರಬ್ಧ ಆಗತ್ತೆ. ಸ್ನೇಹಿತರೆ, ಅಂದ್ರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ, ನಾವು ಏನನ್ನ ಅನ್ಕೊಳ್ತೀವೋ ಅದೇ ನಮ್ಮ ಭವಿಷ್ಯವಾಗಿರುತ್ತೆ. ನಮ್ಮ ಈ ದಿನಗಳಲ್ಲಿ ನಾವು ಏನೊಂದು ಶ್ರಮ ಪಡ್ತೀವಲ್ವಾ, ಸೇವೆಯೂ ಒಂದು ಶ್ರಮವೇ ಸ್ನೇಹಿತರೆ. ಅದು ಯಾರಿಗಾದ್ರೂ ನಾವು ಮಾಡಿರೋ ಸೇವೆನೇ ಆಗಿರ್ಬೋದು, ಅದು ಒಂದು ಶ್ರಮ ಅಂತ ಅನ್ಸ್ಕೊಳ್ಳುತ್ತೆ. ಆ ಶ್ರಮವೇ ನಮ್ಮ ಪ್ರಾರಬ್ಧವಾಗುತ್ತೆ. ಇದರಿಂದ ನಮಗೆ ಏನ್ ಬೇಕಾದ್ರೂ ಒಳ್ಳೇದಾಗ್ಬೋದು ಸ್ನೇಹಿತರೆ, ಅಂದ್ರೆ ಪುಣ್ಯವಾಗಿ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ನಾವು ಮಾಡುವ ಸೇವೆಯನ್ನ ನಾವು ಒಂದು ಒಳ್ಳೆಯ ಮನೋಭಾವದಿಂದ ಮಾಡಿರ್ತೀವಿ, ಕೊಡೋರು ಅದನ್ನ ಯಾವ ರೀತಿ ಸ್ವೀಕರಿಸ್ತಾರೋ ಅದು ನಮಗೆ ಬೇಕಾಗಿಲ್ಲ, ನಾವು ಕೊಟ್ಟಿರೋದು ಒಳ್ಳೇದಾ, ಹಾಗಾಗಿ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಅಂದ್ರೆ ನಾವು ಈ ಸಮಯದಲ್ಲಿ ಏನು ಒಂದು ಸೇವೆಯನ್ನ ಮಾಡಿರ್ತೀವಲ್ವಾ, ಆ ಸೇವೆಗೆ ನಮಗೆ ಮುಂದೆ ಕೆಲಸ ಸಿಗುತ್ತೆ, ಒಳ್ಳೆಯ ದಾರಿ ಎದುರಾಗತ್ತೆ, ಒಳ್ಳೆಯದೇ ನಮ್ಮನ್ನ ಬಂದು ಸೇರುತ್ತೆ, ಒಳ್ಳೆಯ ಜನರು ಸಿಗ್ತಾರೆ, ಒಳ್ಳೆಯದು ಏನೆಲ್ಲ ನಮಗೆ ಬೇಕು ಅಂತ ಹೇಳಿ ನಾವು ಹಂಬಲಿಸ್ತೀವೋ ಅದೆಲ್ಲವೂ ನಮಗೆ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದೇ ಪ್ರಾರಬ್ಧ ಅನ್ನೋದು. ಪ್ರಾರಬ್ಧ ಅನ್ನೋದು ಖಂಡಿತ ಇದೆ ಸ್ನೇಹಿತರೆ. ಅಂದ್ರೆ ನಾವು ಇವತ್ತು ಏನನ್ನ ಕೊಡ್ತೀವೋ ನಾಳೆ ಅದೇ ನಮ್ಮ ಪ್ರಾರಬ್ಧವಾಗಿರುತ್ತೆ, ಅದನ್ನೇ ನಾವು ಊಟ ಮಾಡೋದು, ಇದೇ ನಮ್ಗೆ ಮುಂದೆ ಅದೃಷ್ಟವಾಗಿ ಬದಲಾಗತ್ತೆ. ಯಾವುದಾದ್ರೂ ರೂಪದಲ್ಲಿ ನಾವು ಬಯಸುವ ಕೆಲಸ ನಮ್ಮನ್ನ ಅರಸಿ ಬರ್ತವೆ. ಕೆಲವೊಮ್ಮೆ ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ತಾ ಇರಲ್ಲ, ಅವರು ಕೂಡ ಬದಲಾಗ್ತಾರೆ, ಒಳ್ಳೆಯ ದಾರಿಗೆ ಅವರು ಬರ್ತಾರೆ. ಅದನ್ನ ನೋಡಿ ಸಂತೋಷ ಪಡುವಂತಹ ಕ್ಷಣ ಕೂಡ ನಮ್ಮ ಜೀವನದಲ್ಲಿ ಬರ್ಬೋದು. ಧರ್ಮ ಮಾರ್ಗದಲ್ಲಿ ನಾವು ನಿಂತ್ರೆ ಆ ಧರ್ಮವನ್ನ ಅರಸಿ ಬರುವ ಪುಣ್ಯದ ಫಲ ನಮ್ಮನ್ನೇ ಸೇರುತ್ತೆ, ಕೈ ಬೀಸಿ ಕರೆಯುತ್ತೆ ಅದೃಷ್ಟದ ಕಡೆಗೆ ಸ್ನೇಹಿತರೆ ನಮ್ಮನ್ನ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಸೇವೆಯೇ ಧರ್ಮ. ಇಂತಹ ಧರ್ಮದ ಸೇವೆಯಿಂದ ನಾವು ಮುಖ ತಿರುಗಿಸಿ ಎಂದಿಗೂ ನಡಿಬಾರದು. ಈ ಸೇವೆ ಮಾಡೋದ್ರಿಂದ ನಮ್ಗೇನ್ ಲಾಭ, ಅಜ್ಜ ಅಜ್ಜಿ ಮನೇಲಿದ್ದಾರೆ, ಹುಷಾರಿರಲ್ಲ, ವಯಸ್ಸಾಗಿದೆ, ಇವತ್ತೋ ನಾಳೆ ಸತ್ತೋಗ್ತಾರೆ, ಅವ್ರಿಗೆ ಯಾಕೆ ನಾವು ಸೇವೆ ಮಾಡ್ಬೇಕು, ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾರೆ ಬಿಡು, ಆ ರೀತಿ ಅನ್ಕೊಳ್ಬಾರ್ದು. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮಗೆ ಸಮಯ ಸಿಕ್ಕಾಗ್ಲಿಲ್ಲ ಅವರ ಸೇವೆಯನ್ನ ನಾವು ಮಾಡ್ಬೇಕು ಸ್ನೇಹಿತರೆ. ಆ ಸೇವೆಯ ಮನೋಭಾವವೇ ನಿಮ್ಮ ಪ್ರಾರಬ್ಧ ಕರ್ಮವಾಗಿರುತ್ತೆ, ಅದೇ ನಿಮ್ಗೆ ಪ್ರಾರಬ್ಧ. ಅಂದ್ರೆ ನಿಮ್ಮ ಮುಂದಿನ ಜೀವನ ಭವಿಷ್ಯ ಅದೇ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ತಂದೆ ತಾಯಿ ಸೇವೆ ಆಗಿರ್ಬೋದು, ಯಾವುದೋ ಒಂದು ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ನಾವು ಮಾಡ್ತೀವಿ ಅಂದ್ರೆ ಅದೇ ನಮ್ಮ ಪ್ರಾರಬ್ಧ, ಅದೇ ನಮ್ಮ ಭವಿಷ್ಯವಾಗಿರುತ್ತೆ ಸ್ನೇಹಿತರೆ. ಇದನ್ನ ಯಾರು ಎಷ್ಟರ ಮಟ್ಟಿಗೆ ತಗೊಳ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ಇದೇ ವಾಸ್ತವ ಸತ್ಯ. ಸೃಷ್ಟಿಯ ಒಂದು ವೈಚಿತ್ರ್ಯ ಕೂಡ ಇದೇ ಆಗಿದೆ. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿರೋದು, ಬಾಬಾ ಕೂಡ ಸರಳ ಉಪದೇಶಗಳಲ್ಲಿ ಇದನ್ನೇ ಹೇಳಿರೋದು ಸ್ನೇಹಿತರೆ. ಅಂದ್ರೆ ನೀವು ಏನನ್ನ ಕೊಡ್ತಿರೋ ಅದೇ ನಿಮ್ಗೆ ಮರಳಿ ಸಿಗತ್ತೆ. ಅದಕ್ಕೋಸ್ಕರನೇ ಭಗವಂತ ಹಣೆ ಬರಹವನ್ನ ಬರ್ದಿದ್ದಾರೆ ಅಂತೇಳಿ ನಾವೆಲ್ಲ ಅನ್ಕೊಳ್ತೀವಲ್ವಾ. ಹಣೆ ಬರಹ ಬರ್ದಿದ್ದಾನೆ ಇಲ್ಲ ಅಂತಲ್ಲ, ಅದು ನಮ್ಮ ಕರ್ಮಕ್ಕನುಸಾರವಾಗಿ ನಾವೇನು ಎಕ್ಸಾಮ್ ಬರ್ದಿರ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಸರ್ ಮಾರ್ಕ್ಸ್ ಅನ್ನ ಕೊಡ್ತಾರೆ.
ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ನಾನು ಸ್ವಲ್ಪ ಬರ್ದಿದ್ದೀನಿ, ಒಂದು 30 ಮಾರ್ಕ್ಸಿಂದ ಅಷ್ಟೇ ನಾನು ಬರ್ದಿದ್ದೀನಿ ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ನಮ್ಗೆ 60 ಮಾರ್ಕ್ಸ್ ಸಿಕ್ಕಿರತ್ತೆ. ಇದು ಹೇಗೆ ಅಂತ ಹೇಳಿ ನಾವು ಅನ್ಕೊಳ್ತೀವಲ್ವಾ? ಇದೇ ರೀತಿ ಸ್ನೇಹಿತರೆ, ನಮ್ಮ ಹಣೆಯ ಬರಹದಲ್ಲಿ ಬರೆದದ್ದಕ್ಕಿಂತ ಹೆಚ್ಚಿನದನ್ನ ಪಡೆಯುವಂತ ಅವಕಾಶವನ್ನ ಆ ಭಗವಂತ, ಕರುಣಾಮಯ, ದಯಾಮಯ, ಪ್ರೇಮಮಯನಾದ ಆ ಭಗವಂತ ನಮಗೆ ಕೊಟ್ಟಿರ್ತಾನೆ. ಅಂದ್ರೆ ಅದು ನಮ್ಮ ಕರ್ಮಗಳ ಮೂಲಕ. ಅಂದ್ರೆ ನಮ್ಮ ಉದ್ದೇಶ, ನಮ್ಮ ಸೇವೆ, ನಮ್ಮ ಧರ್ಮ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಿಗ್ತವೆ. ಆದ್ರೆ ಅವನ ಪ್ರಸನ್ನತೆಗೆ ಕಾರಣರಾದಾಗ ಅದಕ್ಕಿಂತ ಮಿಗಿಲಾದದ್ದು ನಮಗೆ ಸಿಗತ್ತೆ ಸ್ನೇಹಿತರೆ. ಪುರಾಣಗಳಲ್ಲಿ ಎಷ್ಟೊಂದು ಉದಾಹರಣೆಗಳಿದಾವಲ್ವಾ? ಅಂದ್ರೆ ಆಯಸ್ಸು ಕಡಿಮೆ ಇತ್ತು, ಆಯಸ್ಸನ್ನ ಹೆಚ್ಚಿಸ್ಕೊಂಡವರು ಇದ್ದಾರೆ, ಜೀವ ಹೋಗಿತ್ತು, ಜೀವವನ್ನ ಮರಳಿ ಪಡ್ಕೊಂಡವರು ಇದ್ದಾರೆ. ಇದು ಪುರಾಣದ ಮಾತಲ್ಲ, ಈಗಲೂ ಕೂಡ ಸಾಧ್ಯ. ಆದ್ರೆ ಇದು ಕಲಿಯುಗ, ಇಲ್ಲಿ ಏನೂ ನಡೆಯೋದಿಲ್ಲ ಅಂತೇಳಿ ನಮ್ಮನ್ನ ನಾವು ಒಪ್ಪಿಸ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಅದು ಸಾಧ್ಯ ಇಲ್ಲ ಅಂತ ನಾವು ಒಪ್ಕೊಂಡಿರೋದ್ರಿಂದ ಅದೇ ತರ ನಾವು ನಡ್ಕೊಳ್ತಾ ಇದೀವಿ. ಆದ್ರೆ ಕಾಲ ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ. ನಾವು ಕೂಡ ಇಲ್ಲಿ ಏನನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಸಾಧನೆಯ ಭಾವ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದ್ರೆ ಧರ್ಮವೇ ಕರ್ಮವಾಗಿರ್ಬೇಕು. ನಾವ್ ಯಾವ ರೀತಿಯ ಉದ್ದೇಶದ ಸೇವೆಯನ್ನ ಯಾರಿಗಾದ್ರೂ ಮಾಡ್ತೀವೋ ಅದೇ ನಮ್ಮ ಪ್ರಾರಬ್ಧ, ಅದೇ ವಾಸ್ತವ ಜೀವನವಾಗಿ ನಮ್ಮ ಭವಿಷ್ಯವಾಗಿ ನಮ್ಗೆ ಎದುರಾಗ್ತಾ ಹೋಗುತ್ತೆ ಸ್ನೇಹಿತರೆ. ಉದಾಹರಣೆಯಾಗಿ ಕರ್ಮದ ಬಗ್ಗೆ ಹಿಂದಿನದ್ ಬೇಡ, ಪುರಾಣದ ಮಾತು ಬೇಡ, ನಡೆದಿರೋ ಒಂದು ವಿಚಾರವನ್ನ ಹೇಳ್ತೀನಿ. ನನಗೆ ಒಂದು 3 ತಿಂಗಳ ಹಿಂದೆ ಒಬ್ರು ಫೋನ್ ಮಾಡಿದ್ರು. ಅತ್ತೆ ಮಾವ ಆಸ್ತಿ ಎಲ್ಲ ಇತ್ತು ಅವರಿಗೆ ಹಳ್ಳಿಲಿ. ಆದ್ರೆ ಅತ್ತೆ ಮಾವ ಅವರು ನೀವು ಬೇಡ ಅಂತ ಹೇಳಿ ಅವ್ರನ್ನ ಹೊರಗೆ ಹಾಕ್ಬಿಟ್ರು. ಸರಿ, ಅವ್ರು ಏನ್ ಮಾಡಿದ್ರು, ಮತ್ತೆ ಜೀವನಕ್ಕೆ ಏನಾದ್ರೂ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಕೆಲಸವನ್ನ ಆರಿಸಿ ಬೆಂಗಳೂರಿಗೆ ಹೋದ್ರು. ಅಲ್ಲೇ ಅವರು ವಾಸ್ತವ್ಯ ಹೂಡಿದ್ರು. ಗಂಡ, ಮಗ ಮತ್ತೆ ಹೆಂಡತಿ ಅಲ್ಲಿದ್ರು. ಗಂಡ ಏನೋ ಹೀಗೆ ಅನಿವಾರ್ಯ ಕಾರಣದಿಂದ ಸತ್ತು ಹೋದ್ರು. ಅಮ್ಮ ಮಗ ಮಾತ್ರ ಜೀವನ ಮಾಡ್ತಾ ಇದ್ರು. ಮಗ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದ, ಅಮ್ಮ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರು. ಇದೇ ಜೀವನ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಆಸ್ತಿ ಇದೆ, ನಮ್ಗೆ ಅದೊಂದು ದಿನ ಸಿಗತ್ತೆ, ಇದು ಯಾವುದರ ಬಯಕೆನೂ ಅವರಲ್ಲಿ ಇರ್ಲಿಲ್ಲ. ಅದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ಟಿದ್ರು. ಏನಾದ್ರೂ ಮಾಡ್ಕೊಳ್ಳಪ್ಪ, ನಾದ್ನಿಯರಿದ್ದಾರೆ, ಇನ್ನೊಬ್ಬ ಮೈದ್ನ ಇದ್ದಾನೆ, ಅವ್ರವರೇ ಅದನ್ನೇನೋ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕು, ನಾವು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಇಷ್ಟು ಇದೆಯಲ್ಲ, ಸಾಕ್ಬಿಡು, ಇಷ್ಟೇ ಇರೋಣ, ನಾವ್ ಇರೋದಾದ್ರೂ ಇಬ್ಬರೇ ಇದೀವಲ್ವಾ, ಅಮ್ಮ ಮಗ, ಹೇಗೋ ನಡೆಯುತ್ತೆ ನಮ್ಮ ಜೀವನ ಅಂತೇಳಿ ಅವ್ರು ಅದನ್ನ ಅನ್ಕೊಂಡು ಸುಮ್ಮನಾದ್ರು. ಹೀಗೆ ಒಂದ್ಸರಿ ಏನಾಯ್ತು ಅಂದ್ರೆ, ಬಾಬಾರವ್ರ ಬಗ್ಗೆ, ನಾನು ಬಾಬಾರವ್ರನ್ನ ತುಂಬಾ ನಂಬಿದ್ದೀನಿ, ಅವರೇ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಅವರು ನನ್ನ ಜೀವನದಲ್ಲಿ ಬಹಳ ಬೆಳಕಾಗಿ ಬಂದಿದ್ದಾರೆ, ಈ ರೀತಿ ಎಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ರು. ಸರಿ, ಇದಾದ್ಮೇಲೆ ಒಂದ್ಸರಿ ಅವ್ರ ಜೀವನದಲ್ಲಿ ಅದ್ಭುತ ಘಟನೆ ನಡೀತು ಸ್ನೇಹಿತರೆ. ಅದ್ಭುತ ತಿರುವೆ ಸಿಕ್ತು ಅವ್ರ ಜೀವನಕ್ಕೊಂದು. ಏನಪ್ಪಾ ಅಂದ್ರೆ, ಏನೋ ಅತ್ತೆ ಮಾವ ಇದ್ರಲ್ಲ, ಅತ್ತೆ ಇದ್ದಕ್ಕಿದ್ದ ಹಾಗೆ ಏನೋ ಸಮಸ್ಯೆ ಆಗಿ ತೀರ್ಕೊಂಡ್ಬಿಟ್ರು. ಇವ್ರು ಅತ್ತೆ ತೀರ್ಕೊಂಡಾಗ ಹೋದ್ರು, ಊರಿಗೆ ಹೋದ್ರು, ಅಲ್ಲಿ 1 ದಿನ 2 ದಿನ ಇದ್ರು, ಅದನ್ನೆಲ್ಲ ಮುಗಿಸ್ಕೊಂಡ್ರು, ಬಂದ್ರು. ಅಲ್ಲಿ ಯಾರೂ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಮಾಡ್ಲಿಲ್ಲಂತೆ. ಸರಿ ಬಿಡಪ್ಪ, ನಾವು ಬಂದಿದೀವಿ, ಏನೋ ಅತ್ತೆ ಸತ್ತೋದ್ರು ಅಂತೇಳಿ ಬಂದಿದ್ವಿ, ನಮ್ಮ ಕೆಲಸವನ್ನ ನಾವು ಮುಗಿಸಿದ್ವಿ, ಹೋಗೋಣ ಅಂತೇಳಿ ಅವ್ರು ಹೋದ್ರು. ಈಗೇನಾಯ್ತು, ಮತ್ತೆ ಇನ್ನೊಬ್ಬ ಮಗ ಮತ್ತೆ ಸೊಸೆ ಅವರು ಬೇರೆ ಊರಲ್ಲಿದ್ದಾರೆ. ಮಾವನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಈಗ ಹೆಣ್ಮಕ್ಳಂತೂ ಮದ್ವೆಯಾಗಿ ಹೋಗಿದ್ದಾರೆ, ಅವರು ಕೂಡ ಯಾರಾಗಿ ಅಷ್ಟಾಗಿ ಬರೋದಿಲ್ಲ. ಆದ್ರೆ ಅಪ್ಪನ ಆಸ್ತಿ ಮಾತ್ರ ಬೇಕು. ಏನ್ 2 ಮನೆ ಉಳಿದಿದೆಯಲ್ಲ, ಅದು ಮಾತ್ರ ಅವ್ರಿಗೆ ಬೇಕಾಗಿತ್ತು. ಆದ್ರೆ ಅಪ್ಪನ ಆರೋಗ್ಯವನ್ನ, ಅಪ್ಪನ ಸ್ಥಿತಿಗತಿಗಳನ್ನ ಆಗ್ಲಿ, ಅಪ್ಪನನ್ನ ಆರೈಕೆ ಮಾಡ್ಬೇಕು ಅಂತೇಳಿ ಯಾರಿಗೂ ಚಿಂತೆ ಇಲ್ಲ. ಹೇಗೋ ಇದಾರೆ ಅಪ್ಪ, ಇರ್ಲಿ, ಕೊನೆಗೆ ನಮ್ಗೆ ಆಸ್ತಿನೂ ಬರುತ್ತೆ ಅನ್ನೋ ಬಯಕೆ ಮಾತ್ರ ಇತ್ತು. ಇನ್ನೊಬ್ಬ ಮಗ ಮತ್ತೆ ಹೆಂಡತಿ ಇದ್ರಲ್ಲ, ಅವರು ದಿಢೀರನೆ ಬಂದ್ರು. ಮತ್ತೆದೇನು ಒಡವೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆದ್ರು, ಅದರಲ್ಲಿ ಸ್ವಲ್ಪ ನಾದ್ನಿಯರಿಗೂ ಕೊಟ್ರು, ಅವರು ತಗೊಂಡೋದ್ರು. ಆದ್ರೆ ಪಾಪ ಇವ್ರಿಗೆ ಮಾತ್ರ ಯಾವುದೇ ರೀತಿ ಏನೂ ಕೊಡ್ಲಿಲ್ಲ. ಸರಿ, ಇವ್ರಿಗೇನು ಕೇಳಲಿಲ್ಲ, ಇವ್ರ ಪಾಡಿಗೆ ಅವ್ರಿದ್ರು. ಹೀಗೆ ಒಂದ್ಸರಿ ಇವ್ರ ಮಾವ ಇದ್ದಕ್ಕಿದ್ದ ಹಾಗೆ ಇವ್ರಿಗೆ ಫೋನ್ ಮಾಡಿದ್ರು. ನಾನು ಒಬ್ನೇ ಇದ್ದೀನಿ, ಬಾರಮ್ಮ, ನನ್ನನ್ನ ನೋಡ್ಕೊಳ್ರಿ, ವಯಸ್ಸಾಗಿದೆ, ನನ್ನ ಜೊತೆಗೆ ಯಾರು ಇಲ್ಲ, ಒಂಟಿ ಅಂತ ಹೇಳಿ ಅನ್ಸ್ಬಿಟ್ಟಿದ್ದೀನಿ ನಾನು, ಹಿಂದೆ ಆಗಿದ್ದು ಆಗೋಯ್ತು, ಈಗ ಬಾರಮ್ಮ ಅಂತೇಳಿ ಕರ್ದ ಹಾಗೆ. ಇವರಿಗೂ ಏನನ್ನಿಸ್ತು, ಸರಿ ಬಿಡು, ವಯಸ್ಸಾಗಿದೆ, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ಮಾಡಿ ಬಂದ್ಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಮನೆ ಅಂತೂ ಖಾಲಿ ಮಾಡ್ಲಿಲ್ಲ. ಹಾಗೆ ಹೋಗಿ ಸ್ವಲ್ಪ ದಿನ ಅಲ್ಲಿ ಉಳ್ಕೊಂಡಾಗ ಮಾವನು ಚೆನ್ನಾಗಿದ್ರು. ಮಾವನಿಗೂ ಅಡಿಗೆ ಎಲ್ಲ ಮಾಡಿ ಹಾಕೊಂಡು, ಮಗ, ಅಮ್ಮ, ಮಗ, ಮಾವ, ಇವ್ರು 3 ಚೆನ್ನಾಗಿದ್ರು. ಆಗಾಗ ನಾದ್ನಿಯರು ಬರ್ತಿದ್ರು. ನಾದ್ನಿಯರಿಗೆ ಸಿಟ್ಟು, ಈ ಕೊನೆ ಹಂತದಲ್ಲಿ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ, ಏನಾದ್ರೂ ಈ 2 ಮನೆನ ಇವ್ರು ತಗೊಂಡ್ಬಿಡ್ತಾರಾ, ಇವ್ರಿಗೆ ಕೊಟ್ಬಿಡ್ತಾರಾ, ಈ ರೀತಿ ಎಲ್ಲ ಸಣ್ಣ ವಾದ ವಿವಾದ ನಡೀತಾನೆ ಇತ್ತು. ಆದ್ರೂ ಕೂಡ ಅವ್ರು ಯಾವಾಗ್ಲೂ ಹೇಳ್ತಿದ್ರಂತೆ, ಮಾವ ಕರೆದಿದ್ದಕ್ಕೆ ನಾವು ಬಂದಿದೀವಿ ಹೊರತು ಈ ಆಸ್ತಿ ಬೇಕು ಅಂತ ಹೇಳಿ ನಾವೇನ್ ಬಂದಿಲ್ಲ, ಇರೋ ಅಷ್ಟು ದಿನ ಇದ್ದು ಸೇವೆ ಮಾಡಿ ನಾವು ಹೋಗ್ತೀವಿ ಅಂತ ಹೇಳಿ ಅಷ್ಟೇ ಹೇಳಿದ್ರು ಅವರು. ಅದೇ ತರ ಇದ್ರು. ಹಾಗೆ ಇನ್ನೊಬ್ಬ ಮಗನ ಹೆಂಡತಿಗೂ ಕೂಡ ಸಿಟ್ಟು, ಇದೇನಪ್ಪ ಇದು, ಕೊನೆ ಕಾಲದಲ್ಲಿ ಮಾವನ ಆಸ್ತಿ ಇನ್ನೂ 2 ಮನೆ ಇದೆ, ಈ ಸಮಯದಲ್ಲಿ ಬಂದು ಇವ್ರು ಸೇರ್ಕೊಂಡಿದಾರಲ್ಲ, ಏನಾದ್ರೂ ಮಾವ ಅವ್ರಿಗೆ ಆಸ್ತಿ ಬರ್ದ್ಬಿಟ್ರೆ, ನಾವು ಬೇರೆ ಇಷ್ಟು ದಿನ ಅವ್ರ ಸೇವೆ ಮಾಡಿಲ್ಲ, ಯಾವಾಗ್ಲೋ ಬರೋದು ಯಾವಾಗ್ಲೋ ಹೋಗೋದು ಮಾಡಿದೀವಿ, ಇವ್ರು ನೋಡಿದ್ರೆ ಇಲ್ಲೇ ಇದ್ದು ಸೇವೆ ಮಾಡ್ತಾ ಇದಾರೆ, ಏನಾದ್ರೂ ಇವರಿಗೆ ಮಾವ ಆಸ್ತಿನ ಕೊಟ್ಬಿಡ್ಬೋದಾ ಅನ್ನೋ ಅಳುಕಿತ್ತು. ಅವಾಗವಾಗ ಈ ರೀತಿ ಚರ್ಚೆನೂ ನಡೀತಾ ಇತ್ತು, ಬರೋದು ಹೋಗೋದು ಮಾಡ್ತಾ ಇದ್ರು. ಹೀಗೆ 2 ವರ್ಷ ಕಾಲ ಅವ್ರು ಅಲ್ಲೇ ಮಾವನ್ ಸೇವೆ ಮಾಡ್ತಾ ಅಲ್ಲೇ ಇದ್ರು.
ಅವನು ಕೂಡ ಅಷ್ಟೇ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ತಿದ್ರಂತೆ. ಹೊರಗಡೆ ಹೋಗಿ ತರಕಾರಿ ರೇಷನ್ ಈ ರೀತಿ ಎಲ್ಲ ಸೊಸೆಗೆ ತಂದ್ಕೊಡ್ತಾ ಇದ್ರು, ಆರಾಮಾಗಿ ಇಟ್ಕೊಂಡಿದ್ರು. ಅವರು ಕೂಡ ಅಷ್ಟೇ ಆರಾಮಾಗಿ ಮಾವನ ಸೇವೆ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ಅಮ್ಮ ಮಗ ಮಾವ ಚೆನ್ನಾಗೇ ಇದ್ರು. ಆ ಮಾವನಿಗೆ ಅಷ್ಟಾಗಿ ಕಣ್ ಕಾಣ್ತಾ ಇರ್ಲಿಲ್ಲಂತೆ ವಯಸ್ಸಾಗಿರೋದ್ರಿಂದ. ಒಂದಿನ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಿಢೀರನ್ನೇ ಚರಂಡಿಗೆ ಕಾಲಿಟ್ಟು ಬಿದ್ಬಿಟ್ರು. ತುಂಬಾ ಹುಷಾರಿಲ್ದಂಗೆ ಆಗ್ಬಿಡ್ತು. ಬಿದ್ದಿದ್ದು ಅವರ ಹಾಸಿಗೆನೆ ಹಿಡಿದ್ಬಿಟ್ರು. ಆಸ್ಪತ್ರೆಗೆ ಹೋಗಿ ಎಲ್ಲಾ ರೀತಿಲೂ ಟ್ರೀಟ್ಮೆಂಟ್ ತಗೊಂಡ್ರು. ಆ ಸಮಯದಲ್ಲಿ ಅವ್ರು ನನಗೂ ಫೋನ್ ಮಾಡಿದ್ರು, ನಮ್ಮ ಮಾವನಿಗೆ ಹುಷಾರಿಲ್ಲ, ಸ್ವಲ್ಪ ಪ್ರೇ ಮಾಡ್ಕೊಡ್ರಿ ಬಾಬಾನ ಹತ್ರ ಹುಷಾರಾಗ್ಲಿ ಅಂತ ಹೇಳಿ. ಈ ಕೊನೆಗಾಲದಲ್ಲಿ ನಾವು ಬಂದಿದ್ದೀವಿ, ಸ್ವಲ್ಪ ದಿನ ಸೇವೆ ಮಾಡೋಕ್ಕಾದ್ರೂ ಅವಕಾಶ ಸಿಗ್ಲಿ, ಬಾಬಾ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ರಿ ಅಂತ ಹೇಳಿ ನನ್ನ ಹತ್ರನೂ ಕೇಳಿದ್ರು. ನಾನು ಕೂಡ ಅದೇನೆ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಇದೇ ರೀತಿ ಅವ್ರ ಮಾವ 6 ತಿಂಗಳು ಹಾಸಿಗೆ ಹಿಡಿದ್ಬಿಟ್ರು. ಅಂದ್ರೆ ಎದ್ದೇಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಹಾಸಿಗೆಲೆ 1 2 ಎಲ್ಲ ಹಾಸಿಗೆಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊಸೆನೂ ಅಷ್ಟೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗುವಿನ ಸೇವೆಯನ್ನ ಯಾವ ರೀತಿ ಮಾಡ್ತಾಳೋ ಅದೇ ರೀತಿ ಸೊಸೆ ಕೂಡ ಒಂದ್ ಸ್ವಲ್ಪನೂ ಏನು ಅಂಜದೆ ಮಾವನ ಸೇವೆ ಮಾಡಿದ್ರು. ಮಾವನಿಗೆ ಎಲ್ಲೋ ಒಂಥರ ಅಳುಕು, ಅಮ್ಮ ನನ್ನ ಸೇವೆ ಮಾಡ್ಬಿಟ್ನಲ್ಲಮ್ಮ ನಿನಗೆ. ಮಾವ ಸಣ್ಣ ಮಗು ತರ ಆಗ್ಬಿಟ್ರು, ಎಲ್ಲ ಹಾಸಿಗೆಲೆ ಮಾಡ್ಕೊಳಕ್ ಶುರು ಮಾಡ್ಬಿಟ್ರು. ವಯಸ್ಸಾದವರು ಮಕ್ಕಳಾಗ್ಬಿಡ್ತಾರೆ ಅಂತ ಹೇಳಿ ಆ ರೀತಿ ಆಗ್ಬಿಟ್ಟಿದ್ರು. ಆದ್ರೂ ಕೂಡ ಇವ್ರು ಒಂದ್ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ. ಇರ್ಲಿ, ನನ್ನ ಜೀವನದಲ್ಲಿ ಏನೋ ಒಂದ್ ಸೇವೆ ಮಾಡಕ್ಕೆ ಒಂದು ದಾರಿ ತೋರಿಸಿದಾನೆ ಭಗವಂತ, ಸೇವೆ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಇವ್ರು ಬಾಬಾನ ನಂಬಿದ್ರಲ್ಲ, ಬಾಬಾನ ಉಪದೇಶಗಳ ಮೇಲೆ ಇವ್ರು ನಿಂತಿದ್ರಲ್ಲ, ಹಾಗಾಗಿ ಇದೊಂದು ಸೇವೆ ಮಾಡಕ್ಕೆ ಬಾಬಾನೇ ದಾರಿ ತೋರಿಸಿದ್ದಾರೆ ಅನ್ನೋ ಒಂದೇ ಒಂದು ದೃಢ ವಿಶ್ವಾಸದಿಂದ ಬಾಬಾರವರ ಉಪದೇಶಗಳಲ್ಲಿ ಪ್ರೇರಣೆ ಹೊಂದಿ ಇವರು ಮಾವನ ಸೇವೆಯನ್ನ ನಿಷ್ಕಲ್ಮಶ ಭಾವದಿಂದ ಮಾಡಿದ್ರು. ಮಾವನಿಗೂ ಎಲ್ಲೋ ಒಂಥರ ಇರುಸು ಮುರುಸು. ಆವಾಗವಾಗ ಹೇಳ್ತಾ ಇದ್ರಂತೆ, ಅಯ್ಯೋ ನನ್ನ ಸೇವೆ ಮಾಡೋ ಹಾಗೆ ಮಾಡ್ಬಿಟ್ನಲ್ಲಮ್ಮ ನಿನಗೆ, ನನ್ನ ಸೇವೆ ಮಾಡೋ ಹಾಗೆ ಮಾಡ್ಕೊಂಡ್ಬಿಟ್ನಲ್ಲ, ಈ ರೀತಿ ಆಗತ್ತೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ನಾನು ಗಟ್ಟಿ ಇದ್ದಾಗ, ನಾವೆಲ್ಲ ಚೆನ್ನಾಗಿದ್ದಾಗ ನಿಮ್ಮ ಬೆಲೆ ನನಗೆ ಗೊತ್ತಾಗ್ಲಿಲ್ಲ. ಆವಾಗ ನಾವು ಯಾವ ರೀತಿನೂ ನಿನಗೆ ಸಹಾಯನೇ ಮಾಡ್ಲಿಲ್ಲ, ದೂರ ಇಟ್ಬಿಟ್ವಿ. ಗಂಡನೂ ಸತ್ತೋದ್ಮೇಲೂ ಸಹ ನಿನ್ನನ್ನು ದೂರನೇ ಇಟ್ಬಿಟ್ವಿ. ಯಾವ ರೀತಿ ನೀನು ಬದುಕಿದೆಯೋ ಸತ್ತಿದೆಯೋ, ಯಾವ ರೀತಿ ಮನೆ ಬಾಡಿಗೆ ಕಟ್ತೀಯಾ, ಏನು ಕೆಲಸ ಮಾಡ್ತೀಯಾ, ಯಾವುದೊಂದು ನಾನು ವಿಚಾರ ಮಾಡಲಿಲ್ಲ. ಅದೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ನೀನು ನನ್ನ ಸೇವೆ ಮಾಡ್ತಾ ಇದೀಯಾ. ಯಾವ ಜನ್ಮದಲ್ಲಿ ನೀನು ನನಗೆ ತಾಯಿಯಾಗಿದ್ಯೋ ಏನೋ, ಈ ಜನ್ಮದಲ್ಲಿ ನನ್ನ ತಾಯಿ ಅಂತಲೇ ನೀನು ನನಗೆ ಸೇವೆ ಮಾಡ್ತಾ ಇದೀಯಾ ಅಂತ ಹೇಳಿ ಅವರು ಅದೇ ರೀತಿ ಮಾವ ಅವಾಗ ಹೇಳ್ತಿದ್ರಂತೆ. ಕಣ್ಣೀರು ಸಹ ಆಗ್ತಿದ್ರಂತೆ. ಆಗ ಇವರೇ ಹೇಳ್ತಿದ್ರಂತೆ, ಮಾವ ಅಳ್ಬೇಡ್ರಿ, ಏನೂ ಆಗಲ್ಲ, ನಮ್ಮಪ್ಪ ಅಮ್ಮ ಇದ್ದಿದ್ರೆ ನಾನು ಸೇವೆ ಮಾಡ್ತಿರ್ಲಿಲ್ಲ, ಅದೇ ರೀತಿ ಅನ್ಕೊಳ್ತೀನಿ ಅಂತ ಹೇಳಿ ಇವರು ಕೂಡ ಸಮಾಧಾನ ಮಾಡ್ತಿದ್ರಂತೆ. 1 ವರ್ಷ ಸೇವೆನೂ ಮಾಡಿದ್ದಾರೆ ಇವರು. ಆಗ ಮಾವನಿಗೆ ಇದ್ದಕ್ಕಿದ್ದಂಗೆ ಏನ್ ಅನ್ಸ್ಬಿಟ್ಟಿದೆ, ನಾವು ಚೆನ್ನಾಗಿದ್ದಾಗ ನಮ್ಮ ಸೊಸೆನ ಒಂದ್ ಸ್ವಲ್ಪನೂ ನೋಡ್ಕೊಳ್ಳಿಲ್ಲ, ಹೇಗಿದೆಯಾ, ಮೊಮ್ಮಗನೂ ವಿಚಾರಿಸ್ಲಿಲ್ಲ, ಸೊಸೆನೂ ವಿಚಾರಿಸ್ಲಿಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ವಿ. ಈ ಕೊನೆಗಾಲದಲ್ಲಿ ಬಂದು ನನ್ನ ಸೇವೆಯನ್ನ ಮಾಡಿದ್ರು. ನನ್ನ ಮಕ್ಕಳು ಬರ್ಲಿಲ್ಲ, ಅಂದ್ರೆ ನನ್ನ ಹೆಣ್ಮಕ್ಳಿಗೆ ನಾನು ಎಷ್ಟೆಲ್ಲ ಆಸ್ತಿ ಕೊಟ್ಟಿದ್ದೆ, ಅವ್ರ ಅಮ್ಮನ ಒಡವೆ ಎಲ್ಲ ತಗೊಂಡೋಗಿದ್ರು. ಆದ್ರೂ ಕೂಡ ಒಂದು ದಿನ ಬಂದು ಅಪ್ಪ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಹೇಳಿ ಯಾರು ಕೇಳಲೂ ಇಲ್ಲ. ಯಾರು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಸೇವೆನೂ ಮಾಡ್ಲಿಲ್ಲ. ಒಂದಿನ ಬಂದು ನೋಡ್ಕೊಂಡು ಹೋಗೋದು, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮಾವನಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ. ಅವ್ರ ಮಾವ ಇದ್ದಕ್ಕಿದ್ದ ಹಾಗೆ ಒಂದು ದಿನ ತೀರ್ಮಾನ ತಗೊಂಡ್ರು. ದಿನ ಬೆಳಗ್ಗೆ ಬೇಗನೆ ಎದ್ದು, ನಡಿಯಮ್ಮ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗ್ಬರೋಣ ಅಂತ ಹೇಳಿ ಅದ್ರಲ್ಲೇ ಕರ್ಕೊಂಡು ಹೋದ್ರಂತೆ. ಹೋಗಿ ಅವ್ರದ್ದೇನು ಅವ್ರ ಹೆಸರಲ್ಲಿ 2 ಮನೆ ಇತ್ತಲ್ಲ, ಅದನ್ನ ಮೊಮ್ಮಗನ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ರೀತಿಲೂ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ, ತೊಂದರೆ ಇವರಿಗೆ ಯಾವುದೇ ರೀತಿ ಯಾರೂ ಕೊಡಬಾರ್ದು, ಆ ರೀತಿಯಲ್ಲಿ ರೆಕಾರ್ಡ್ ಕೂಡ ಮಾಡಿ, ನಾನೇ ನನ್ನ ಸ್ವಂತ ಆಸ್ತಿಯನ್ನ ಅಂದ್ರೆ ಸ್ವಯಾರ್ಜಿತ ಆಸ್ತಿಯನ್ನ ನನ್ನ ಇಚ್ಛೆಯಿಂದಲೇ ನನ್ನ ಮೊಮ್ಮಗನಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಯಾವುದೇ ರೀತಿ ಯಾರು ಕಿರಿಕ್ ಮಾಡಬಾರ್ದು, ಆ ರೀತಿಯಲ್ಲಿ ಆ ಆಸ್ತಿನ ಮೊಮ್ಮಗನ ಹೆಸರಿಗೆ ಬರೆದ್ರು. ಕಾರಣ ಈಗಲೇ ಯಾರೆದ್ರಿಗೂ ಹೇಳ್ಬೇಡಮ್ಮ, ಹೇಳೋದ್ರಿಂದ ತುಂಬಾ ತೊಂದರೆ ಮಾಡ್ತಾರೆ ಸುಮ್ಮನೆ ಅಂತ ಹೇಳಿ ಮಾತು ಕೂಡ ಸೊಸೆ ಹತ್ರ ತಗೊಂಡ್ರು. ಇವ್ರು ಹೇಳಿದ್ರಂತೆ, ಮಾವ ಒಂದ್ಸರಿ ಎಲ್ಲರಿಗೂ ಹೇಳ್ಬಿಡ್ರಿ, ಆಮೇಲೆ ಮತ್ತೆಲ್ಲರೂ ಬಂದು ಹುಷಾರಿಲ್ಲದ ಮಾವನ್ ಇಟ್ಕೊಂಡು ಈ ರೀತಿ ಎಲ್ಲ ಹುಷಾರಿಲ್ಲದ ಮಾವನ್ ಇಟ್ಕೊಂಡು ಸ್ವಲ್ಪ ಸೇವೆ ಮಾಡ್ದ ಹಾಗೆ ಮಾಡಿ ಆಸ್ತಿನೆಲ್ಲ ಬರ್ಸ್ಕೊಂಡ್ಲು ಅಂತ ಹೇಳಿ ಮಾತು ಬರಬಾರ್ದು ಮಾವ. ಹೇಗೋ ನಾವು ಬದುಕಿದ್ವಿ, ಅಮ್ಮ ಮಗ ಇಷ್ಟು ದಿನ ಬದುಕಿದೀವಿ, ಅದೇ ರೀತಿ ನಾವು ಮುಂದೆನೂ ಜೀವನ ಕಳೆದ್ಬಿಡ್ತೀವಿ, ಹಾಗಂತ ಈ ರೀತಿ ಇನ್ನೊಬ್ರ ಹತ್ರ ಅನ್ಸ್ಕೊಂಡು ಬದುಕಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಇವ್ರು ಹೇಳ್ದ ಹಾಗೆ. ಆದ್ರೆ ಮಾವನೇ ರೆಕಾರ್ಡ್ ಮಾಡಿಸಿದ್ರಂತೆ ಅಲ್ಲಿ, ನನ್ನ ಸೊಸೆ ನನ್ನನ್ನು ತುಂಬಾ ಚೆನ್ನಾಗಿ ಸೇವೆ ಮಾಡಿದಾಳೆ, ನನ್ನ ಮೊಮ್ಮಗನಿಗೂ ಸೊಸೆಗೂ ನಾನು ಯಾವತ್ತೂ ಏನು ಮಾಡಕ್ಕೆ ಆಗ್ಲಿಲ್ಲ ಜೀವನದಲ್ಲಿ, ಅವರ ಕಷ್ಟದ ದಿನಗಳಲ್ಲಿ ನಾನು ಅವರನ್ನ ಕೈ ಬಿಟ್ಟಿದ್ದೆ, ಹಾಗಾಗಿ ಈ ಸಮಯದಲ್ಲಿ ನನಗೆ ಪಶ್ಚಾತ್ತಾಪ ಕಾಡಿ ನನ್ನ ಇಚ್ಛೆಯಿಂದಲೇ ನನ್ನ ಸೊಸೆಗೆ ಮತ್ತೆ ಮೊಮ್ಮಗನಿಗೆ ಈ ಆಸ್ತಿಯನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಎಲ್ಲಾ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿ ಯಾವುದೇ ರೀತಿ ತೊಂದರೆ ಬರದ ಹಾಗೆ ವ್ಯವಸ್ಥೆ ಮಾಡಿದ್ರಂತೆ ಸ್ನೇಹಿತರೆ. ಆಮೇಲೆ ಇದಾಗಿ ಸ್ವಲ್ಪ ದಿನಕ್ಕೆ ಮಾವ ತೀರ್ಕೊಂಡ್ರು. ನಂತರ ಏನಾಯ್ತು, ಈಗ ಆಸ್ತಿ ವಿಚಾರ ಬಂತು, ಹೆಣ್ಮಕ್ಳು ಬಂದ್ರು, ಮತ್ತೆ ಇನ್ನೊಬ್ಬ ಮಗ ಸೊಸೆನೂ ಬಂದ್ರು. ನೀವು ಹೋಗ್ರಿ ಈಗ ಬೆಂಗಳೂರಿಗೆ, ನಾವು ಇಲ್ಲಿ ಏನಿದೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಗ ಅದ್ ಹೇಗೆ ಹೋಗಕ್ಕಾಗತ್ತೆ ಇವರಿಗೆ, ಇವ್ರ ಮಗ ಇದ್ನಲ್ಲ, ಇಲ್ಲ ಅಜ್ಜ ನನ್ನ ಹೆಸರಿಗೆ ಆಸ್ತಿನ ಮಾಡಿದ್ದಾರೆ, ಈ ಮನೆಗಳನ್ನ ಕೊಟ್ಟಿದ್ದಾರೆ ನಮ್ಗೆ, ಹಾಗಾಗಿ ನಾವಿಲ್ಲೇ ಇರ್ತೀವಿ ಅಂತ ಹೇಳ್ದಂಗೆ. ಆಗ ಅವರೆಲ್ಲ ಜಗಳ ಮಾಡ್ದ ಹಾಗೆ, ಏನೋ ಮಾಡಿ ಮಾವನಿಗೆ ಮಂಕು ಕೌಸಿ ನೀವು ಈ ಆಸ್ತಿನ ಬರ್ಸ್ಕೊಂಡಿದ್ದೀರಾ ಅಂತ ಹೇಳಿ
ಅಂತೇಳಿ. ಸರಿ, ಈಗ ಎಲ್ಲ ಒಂದು ರೆಕಾರ್ಡಿಂಗ್ ಇತ್ತು. ಅದೇನು ಸಾಕ್ಷಿಗೆ ಬಂದಿದ್ರಲ್ಲ ಕೆಲವರು, ಮಾವ ಮತ್ತೆ ಸೊಸೆನ ಮತ್ತೆ ಮಗನ ಅಷ್ಟೇ, ಮೊಮ್ಮಗನ ಅಷ್ಟೇ ಕರ್ಕೊಂಡೋಗಿ ಸಾಕ್ಷಿಯಾಗಿ ಒಂದು 4-5 ಜನನ ಇಟ್ಕೊಂಡು ಕೂಡ ಆಸ್ತಿನ ಮಾಡಿದ್ರಂತೆ. ಅವರು ಎಲ್ಲರನ್ನೂ ಕರೆಸಿ ಇವ್ರು ಮಾತಾಡ್ದಾಗೆ. ಆಗ ಏನಾಯ್ತು, ಆ ಹಳ್ಳಿ ಅಲ್ವಾ ಅದು, ಪಂಚಾಯತ್ಗೆ ಸೇರಿಸಿದ್ರಂತೆ. ಅಲ್ಲಿದ್ದವರೆಲ್ಲ ಸೇರಿಸಿ, ಇಲ್ಲಮ್ಮ ನೀವು ಇಷ್ಟು ದಿನ ಮಾವನ ಅತ್ತೆನ ನೋಡ್ಕೊಂಡಿಲ್ಲ, ಇಷ್ಟು ದಿನ ನೀವು ಬೆಂಗಳೂರಲ್ಲಿದ್ರಿ, ಯಾವಾಗಲೂ ನೀವು ಬಂದಿದ್ದು ನಾವು ನೋಡೇ ಇಲ್ಲ. ಈಗ ಇದ್ದಕ್ಕಿದ್ದಾಗೆ ಒಂದು 2-3 ವರ್ಷದಿಂದ ಇಲ್ಲಿದ್ದು ಮಾವನ ಆಸ್ತಿ ತಗೊಳ್ಳೋದು ಎಷ್ಟು ಸರಿ, ಸುಮ್ಮನೆ ಅವ್ರ ಆಸ್ತಿನ ಅವರಿಗೆ ಕೊಟ್ಬಿಡಿ ಅಂತ ಹೇಳಿ ಪಂಚಾಯತ್ಗೆಯಲ್ಲಿ ತೀರ್ಮಾನ ಆಯ್ತಂತೆ. ಆ ಸಮಯದಲ್ಲಿ ಇವರು ಸಹ ಏನು ಮಾತಾಡೋಕ್ಕಾಗಲಿಲ್ಲ. ನೋಡೋಣ ಅಂತ ಹೇಳಿ ಇವರು ಅಂದ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋದ ಹಾಗೆ. ಸ್ವಲ್ಪ ದಿನ ಬಾಬಾನ ಮೇಲೆ ಒಂದು ಭರವಸೆ ಇಟ್ಟು, ಏನಾಗುತ್ತೋ ಬಾಬಾ, ನಾವಂತೂ ಬಯಸಿ ಅಂತೂ ಇದನ್ನ ಪಡ್ಕೊಂಡಿಲ್ಲ, ನಿನ್ನ ಇಚ್ಛೆಯಿಂದಲೇ, ಅವರು ಸ್ವ ಇಚ್ಛೆಯಿಂದಲೇ ಕೊಟ್ಟಿದ್ದಾರೆ. ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಕೊನೆಗಾಲದಲ್ಲಿ ನಮ್ಗೆ ಈ ಆಸ್ತಿನ ಮಾಡೋಗಿದ್ದಾರೆ, ಇದು ನಮ್ಮ ಜೊತೆಗೆ ಉಳಿಬೇಕು ಅಂದ್ರೆ ನೀವೇ ನನಗೆ ಯಾವ ತರ ರೀತಿಯಲ್ಲಿ ಸಹಾಯ ಮಾಡ್ರಿ ಬಾಬಾ ಅಂತೇಳಿ ಇವರು ಬಾಬಾನ ಹತ್ರ ಕೋರಿಕೆ ಇಟ್ಟಿದ್ರಂತೆ. ಅದೇ ರೀತಿ ಇವ್ರ ಬೆಂಬಲಕ್ಕೆ ಸ್ವಲ್ಪ ಜನ ನಿಂತರು. ಹೌದು, ಅವರು ಬಂದಿಲ್ಲ ಇಷ್ಟು ದಿನ, ಇವರಾಗಿ ದೂರ ಇಟ್ಟಿದ್ದಕ್ಕೆ ಅವ್ರು ಬಂದಿಲ್ಲ. ಈಗ ಅವ್ರಿಗೆ ಕೊನೆಗಾಲದಲ್ಲಿ ಪಶ್ಚಾತ್ತಾಪ ಕಾಡಿ ಅವರಾಗಿ ಸ್ವಂತ ಇಚ್ಛೆಯಿಂದ ಅವರಿಗೆ ಆಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಅವ್ರ ಹೆಸರಿಗೆ ಸಂಪೂರ್ಣವಾಗಿ ಆಗಿದೆ. ಹಾಗಾಗಿ ಅದು ಏನೂ ಮಾಡಕ್ ಬರಲ್ಲ ಅಂತೇಳಿ ಈ ಆಸ್ತಿ ಇವರಿಗೆ 2 ಮನೆ ಇದೆಯಲ್ಲ ಅದು ಇವರಿಗೆ ಸಿಕ್ತಂತೆ ಸ್ನೇಹಿತರೆ. ಅಲ್ಲಿಗೆ ತಿಳ್ಕೊಳ್ರಿ, ಅಂದ್ರೆ ಸೇವೆ ಅಂದ್ರೆ ಏನು ಅಂತ ಹೇಳಿ. ನಮಗೆ ಏನಾದ್ರೂ ಸಿಗುತ್ತೆ, ಆಸ್ತಿ ಮನೆ ಏನಾದರೂ ಸಿಗುತ್ತೆ ಅನ್ನೋ ಭಾವ ಬಿಟ್ಕೊಂಡು ಸೇವೆ ಮಾಡೋದಕ್ಕೂ, ನಮ್ಗೆ ಏನು ಬೇಡಪ್ಪ, ಕೊನೆಗಾಲದಲ್ಲಿ ಅವರಾಗಿ ನಮ್ಮನ್ನ ಕರೆದಿದ್ದಾರೆ, ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ, ಆಮೇಲೆ ಮತ್ತೆ ನಾವು ಅಮ್ಮ ಮಗ ಬೆಂಗಳೂರಿಗೆ ಹೋಗೋಣ ಅನ್ನುವ ಭಾವದಿಂದ ಇವ್ರು ಮಾಡಿದ್ರಲ್ಲ, ಆ ಭಾವಕ್ಕೆ ಆ ಭಗವಂತ, ಆ ಬಾಬಾ ಇವರಿಗೆ ಒಂದು ನೆಲೆಯನ್ನು ಕೊಟ್ಟರು ಸ್ನೇಹಿತರೆ. ಅಂದ್ರೆ ಸೇವೆಗೆ ಅಷ್ಟೊಂದು ಶಕ್ತಿ ಇದೆ. ಇಲ್ಲಿ ಕೇವಲ ಹಣಕ್ಕಷ್ಟೇ ಅಲ್ಲ, ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಾಗಿರ್ಬೋದು, ಯಾರಿಗೇ ಆಗಲಿ ಒಂದು ಸೇವೆಯನ್ನು ಮಾಡ್ತೀವಿ ಸಮಯ ಇದ್ದಾಗ ಅಂದಾಗ, ಖಂಡಿತ ಅದು ನಮ್ಮ ಮುಂದಿನ ಪ್ರಾರಬ್ಧ ಭವಿಷ್ಯವಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಏನೇ ಕೆಲಸ ಮಾಡ್ತಾ ಇರಲಿ, ಎಲ್ಲಿಗೆ ಆಫೀಸಿಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ನಾವು ಮನೆಗೆ ಸ್ವಲ್ಪ ಬೇಗನೆ ಬರುವ ಅಭ್ಯಾಸ ಇಟ್ಕೊಳ್ಬೇಕು. ಹರಣ ಮಾಡಿ ಎಲ್ಲೆಲ್ಲೋ ಯಾವ್ದಾವುದಕ್ಕೋ ಕಾಲಹರಣ ಮಾಡಿ ವ್ಯರ್ಥ ಜೀವನ ಮಾಡೋದಕ್ಕಿಂತ ನಮ್ಮ ಕೆಲಸ ಎಷ್ಟಿರುತ್ತೆ ಅಷ್ಟು ಕೆಲಸವನ್ನ ಮುಗಿಸ್ಕೊಂಡು, ಓಡಾಟ ಏನಿರುತ್ತೋ ಅದನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ಮನೆಗೆ ಬರಬೇಕು. ತಂದೆ ತಾಯಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿರುತ್ತೆ. ಆ ಸಮಯದಲ್ಲಿ ಅವ್ರು ಏನೂ ಮಾತಾಡೋದಿಲ್ಲ, ಮನಸ್ಸಲ್ಲೇ 108 ಮಾತುಕತೆಗಳನ್ನ ಆಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಬಂದು, ಅಪ್ಪ ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಕಾಫಿ ಕುಡಿದ್ರಾ, ಟೀ ಕುಡಿದ್ರಾ ಅಂತೇಳಿ ಅವ್ರ ಜೊತೆಗೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ, ಮಲಗೋ ಹೊತ್ತಲ್ಲಿ ಅವ್ರಿಗೊಂದು 5 ನಿಮಿಷಗಳ ಕಾಲ ಅವರಿಬ್ರು ಕಾಲೊತ್ತಿ ಅವ್ರಿಗೊಂದು ಪ್ರೀತಿಯಿಂದ ನಗ್ನಗ್ತಾ 4 ಮಾತಾಡ್ಬಿಟ್ರೆ ಸಾಕು. ನೀವೇನು ಅವ್ರಿಗೆ ಕೊಡೋದೇ ಬೇಡ, ನೀವೇನು ಕೊಡ್ತಿದ್ರು ಪರವಾಗಿಲ್ಲ. ಆ ವಯಸ್ಸಾಗಿರೋ ಜೀವಕ್ಕೆ ಅದೆಂತಹ ಸಂತೋಷ ಸಿಗುತ್ತೆ ಅಂದ್ರೆ ಅಷ್ಟೊಂದು ಸಂತೋಷ ಸಿಗುತ್ತೆ. ಅದೇ ತರಹ ಇನ್ನೂ ಕೆಲವರು ಹೇಳ್ಬೋದು, ಅಯ್ಯೋ ನಮ್ಮ ಅಪ್ಪ ಅಮ್ಮ ಅಷ್ಟು ಒಳ್ಳೆಯವರಲ್ಲ ಕಣ್ರಿ, ಬಹಳ ಕೆಟ್ಟ ಬುದ್ಧಿ ಮಾಡ್ತಾರೆ ಹೇಳೋರು ಇದ್ದಾರೆ ಅಲ್ವಾ ಸ್ನೇಹಿತರೆ. ಆಗ್ಲೂ ಕೂಡ ನೀವು ಸೇವೆ ಮಾಡ್ರಿ, ಮಾಡಬಾರ್ದು ಅಂತ ಇಲ್ಲ. ಯಾಕಂದ್ರೆ ಅವ್ರು ನಿಮಗೆ ಜನ್ಮ ಕೊಟ್ಟಿದ್ದಾರೆ ಅಲ್ವಾ. ಅದೇ ಒಂದು ಋಣದಿಂದ, ಅದೇ ಒಂದು ಪ್ರೀತಿಯ ಭಾವದಿಂದ, ಒಂದು ಕರ್ತವ್ಯದ ರೀತಿಯಲ್ಲಿ, ಒಂದು ಸೇವೆಯ ರೀತಿಯಲ್ಲಿ ಅವ್ರು ಏನಾದರೂ ಅನ್ಕೊಳ್ಳಿ, ಬೈದಾರು ಬೈಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ಅಪ್ಪ ಅಮ್ಮ ಹೇಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತೇಳಿ ಅವ್ರು ಮಲಗಿದಾಗ ಒಂದು ಸ್ವಲ್ಪ ಕಾಲು ಒತ್ತೋದು, ಈ ರೀತಿ ಮಾಡೋದು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಅವರು ನಮ್ಮನ್ನ ನಿಂದಿಸ್ತಾರೋ ನಿಂದಿಸ್ಲಿ, ಹೊಗಳಾರೋ ಹೊಗಳಿ, ಅದು ಯಾವುದು ನಮಗೆ ಬೇಡ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಜನ್ಮ ಕೊಟ್ಟಿದ್ದಾರೆ, ಈ ಭೂಮಿಗೆ ಬರ್ಲಿಕ್ಕೆ ಕಾರಣರಾಗಿದ್ದಾರೆ, ಅವರ ಆಗೋ ಹೋಗೋಗಳನ್ನ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಅಷ್ಟೇ ಕಾಳಜಿ ಮುತವರ್ಜಿಯಿಂದ ಅವರು ನಮ್ಮನ್ನ ಸಾಕಿರ್ತಾರೆ ಸ್ನೇಹಿತರೆ. ನಮಗೆ ಜ್ವರ ಬಂತು ಅಂದ್ರೆ ಅವ್ರು ಊಟ ಮಾಡಿರಲ್ಲ, ರಾತ್ರಿ ಇಡೀ ನಿದ್ದೆ ಬಿಟ್ಟು ನಮ್ಮನ್ನ ನೋಡ್ಕೊಂಡಿರ್ತಾರೆ. ಸಣ್ಣಕ್ಕಿದ್ದಾಗ ನಮ್ಗೊಂದು ಗಾಯ ಆಯ್ತು ಅಂದ್ರೆ ಅವರು ನರಳಾಡ್ತಾ ಇರ್ತಾರೆ, ನಮ್ಗೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅವರು ಒಳಗೆ ನೋವು ಪಡ್ತಾ ಇರ್ತಾರೆ. ಇದೆಲ್ಲ ತಂದೆ ತಾಯಿ ವಿಚಾರದಲ್ಲಿ ಆಗ್ತಾನೆ ಇರುತ್ತೆ. ಈಗ ನೋಡಿ, ನಮಗೂ ಸಹ ಮಕ್ಕಳಿದಾರಲ್ವಾ, ನಮ್ಗೆ ಅವ್ರಿಗೆ ಏನಾದ್ರೂ ಆದ್ರೆ ಎಷ್ಟು ನೋವಾಗತ್ತೆ, ಅವ್ರ ಭವಿಷ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಇದೆ. ಅದೇ ತರಹ ನಮ್ಮ ಗಂಡನ ಅಪ್ಪ ಆಗಿರ್ಬೋದು, ನಮ್ಮ ಹೆಂಡತಿ ಅಮ್ಮ ಅಪ್ಪ ಆಗಿರ್ಬೋದು, ಇದೇ ರೀತಿ ಅವ್ರನ್ನ ಸಾಕಿರ್ತಾರೆ ಅನ್ನೋ ಒಂದೇ ಒಂದು ಭಾವವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವನ ಉನ್ನತವಾಗತ್ತೆ ಸ್ನೇಹಿತರೆ. ಅಂದ್ರೆ ಯಾವ ರೀತಿಯ ಸೃಷ್ಟಿ ಇದೆ ಅಂದ್ರೆ ನಾವು ಏನನ್ನ ಮಾಡ್ತೀವೋ ಅದೇ ನಮಗೆ ಸಿಗತ್ತೆ. ಭಗವಂತ ಅದಕ್ಕೆ ನಿಶ್ಚಿಂತೆಯಿಂದ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಎಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅದರ ಪ್ರಕಾರ ಅದು ನಡೆಯುತ್ತೆ. ನೀನೇನ್ ಕೊಡ್ತೀಯೋ ಅದು ನಿನಗೆ ಮರಳಿ ಸಿಗತ್ತೆ. ಇಲ್ಲಿಯ ಒಂದು ವಿಚಿತ್ರ ಅಂತ ಹೇಳ್ಬೋದು, ಅಂದ್ರೆ ವಿಚಿತ್ರ ಅಂತಾನೆ ಹೇಳ್ಬೋದು. ಭಗವಂತನ ಒಂದು ಜಾಣ್ಮೆ ಇದರಲ್ಲೇ ಇದೆ ಸ್ನೇಹಿತರೆ. ಅಂದ್ರೆ ಅವನ ಹತ್ರ ಏನೂ ಕೇಳಿ ಪಡ್ಕೊಳ್ಳೋ ಅವಶ್ಯಕತೆ ನಾವಿಲ್ಲ. ನಮ್ಮ ಕರ್ಮ ಹೇಗಿರ್ತವೋ, ನಮ್ಮ ಉದ್ದೇಶ ಹೇಗಿರ್ತವೋ ಅದೇ ನಮ್ಮ ಪ್ರಾರಬ್ಧವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಭಗವಂತ ಆರಾಮಾಗಿ ಮೌನವಾಗಿ ತನ್ನ ಅಂತರಂಗದ ಕಣ್ಣನ್ನ ತೆರೆದುಕೊಂಡು ದೇವಸ್ಥಾನದಲ್ಲಿ ಕಲ್ಲಾಗಿ ಕುತ್ಕೊಂಡು ಬಿಟ್ಟಿದ್ದಾರೆ. ನಾವು ಅವ್ರನ್ನ ಕಲ್ಲಿನ ರೂಪದಲ್ಲಿ ಪೂಜಿಸ್ತೀವಿ, ಆದ್ರೆ ಆ ಕಲ್ಲೊಳಗಿರುವ ಅಂತರಂಗದಿಂದ ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಎಲ್ಲ ಇಲ್ಲೇ ಇದೆ, ನಾನು ಎಲ್ಲವನ್ನ ವ್ಯವಸ್ಥಿತವಾಗಿ ಇಲ್ಲೇ ಮಾಡಿ ಇಟ್ಬಿಟ್ಟಿದ್ದೀನಿ, ನೀನೇನ್ ಕೊಡ್ತೀಯ ಅದನ್ನ ಪಡ್ಕೊಳ್ತೀಯ ಮಗು ಅನ್ನುವ ಜ್ಞಾನೋದಯವನ್ನ ನಮಗೆ
ಒಂದು ಒಳ್ಳೆ ರೀತಿಯಲ್ಲಿ ಮೂಡಿಸ್ತಾರೆ ಸ್ನೇಹಿತರೆ. ಅಂದರೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಅನೇಕ ರೀತಿಯಲ್ಲಿ ನಮಗೆ ಸಂದೇಶಗಳನ್ನು ಕೊಡ್ತಾರೆ, ಅನೇಕ ರೀತಿಯಲ್ಲಿ ನೋವು ಸಂಕಟಗಳನ್ನು ಕೊಟ್ಟು, ಕಷ್ಟಗಳನ್ನು ಕೊಟ್ಟು, ದುಃಖಗಳನ್ನು ಕೊಟ್ಟು ನಮ್ಮನ್ನೇ ನಾವು ಅರ್ಥ ಮಾಡಿಕೊಂಡು ಒಂದು ಪರಿವರ್ತನೆ ಹೊಂದುವಂತಹ ಒಂದು ಪರಿಸ್ಥಿತಿಯನ್ನು ಭಗವಂತ ತರ್ತಾರೆ ಸ್ನೇಹಿತರೆ. ಮೌನವಾಗಿದ್ದೇ ಎಲ್ಲವನ್ನ ಮಾಡ್ತಾರೆ. ಅಂದರೆ ಹೇಳಬೇಕು ಅಂದರೆ ಇಲ್ಲೆಲ್ಲದೂ ಇದೆ. ಇವತ್ತು ನಾವು ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಬಯಸ್ತೀವಿ ಅಂದರೆ ಅದು ನಮ್ಮ ಪ್ರಾರಬ್ಧವಾಗುತ್ತೆ, ಅದೇ ನಮ್ಮ ಭವಿಷ್ಯವಾಗುತ್ತೆ. ನಾವು ಯಾರಿಗಾದರೂ ಕೆಟ್ಟದನ್ನು ಬಯಸ್ತಾ ಇದ್ದೀವಿ, ಕೆಟ್ಟದನ್ನು ಮಾಡಲಿಕ್ಕೆ ಹಂಬಲಿಸ್ತಾ ಇದೀವಿ ಅಂದರೆ ಅದೇ ನಮ್ಮ ಪ್ರಾರಬ್ಧವಾಗುತ್ತೆ, ಅದೇ ನಮ್ಮ ಭವಿಷ್ಯವಾಗಿರುತ್ತೆ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ. ಅಂದರೆ ಭಗವಂತ ಇಲ್ಲಿ ಎಲ್ಲವನ್ನ ಮೊದಲೇ ಪೂರ್ವ ನಿರ್ಧಾರಿತವಾಗಿ ಯೋಜನೆ ಮಾಡಿ ಇಟ್ಟಿದ್ದಾರೆ. ಅದನ್ನ ನಾವು ಕಾರ್ಯರೂಪದಲ್ಲಿ ಯಾವ ರೀತಿ ಮಾಡ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ. ಈ ಪ್ರಕೃತಿ ಎಲ್ಲಾ ರೀತಿಯಲ್ಲೂ ನಮಗೆ ಸ್ಪಂದಿಸುತ್ತೆ. ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ, ಗಾಳಿ ಬೆಳಕು, ಒಂದು ಕಾಡಾಗಿರ್ಬೋದು, ಎಲ್ಲವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಅವು ನಮಗೆ ಅದೇ ರೀತಿ ಸ್ಪಂದಿಸ್ತವೆ. ಅವಕ್ಕೆ ನಾವು ಯಾವ ರೀತಿ ಧಕ್ಕೆ ತರ್ತೀವೋ ಅವು ಕೂಡ ಒಂದೊಮ್ಮೆ ನಮಗೆ ನೋವು ಕೊಡ್ತವೆ ಸ್ನೇಹಿತರೆ. ಯಾಕಂದ್ರೆ ನೋವನ್ನ ಎಷ್ಟಂತ ಯಾರಾದ್ರೂ ಸಹಿಸಲಿಕ್ಕೆ ಸಾಧ್ಯ? ಈಗ ನೋಡಿ, ಒಂದು ಸಣ್ಣ ಮಗು, ಒಂದು ವರ್ಷದ ಮಗುಗೆ ಒಂದು ತಮಾಷೆಯಿಂದ ಒಂದು ಹೊಡ್ತಾ ಹೊಡೆದ್ರೆ ಅದು ಒಂದ್ಸರಿ ನಗತ್ತೆ. ಅದನ್ನೇ ನಾವು ಮನಸ್ಸಲ್ಲಿ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ನೋವು ಆಗ್ಲಿ ಅದಕ್ಕೆ ಅಂತ ಹೇಳಿ ಒಂದು 4-5 ಸರಿ 10 ಸರಿ ಹೊಡೆದ್ಬಿಟ್ವಿ ಅಂದ್ರೆ ಫಸ್ಟಿಗೆ ಅಳು ಬರುತ್ತೆ. ಅದಕ್ಕೆ ಅಳ್ತಾನೆ ತನ್ನ ಪುಟ್ಟ ಕೈಗಳನ್ನ ನಮ್ಮ ಮೇಲೆ ಎತ್ತುತ್ತದೆ, ತಿರುಗಿಸಿ ಹೊಡಿಲಿಕ್ಕೆ ಎತ್ತುತ್ತೆ ಅಂತ ಅಂದಮೇಲೆ ನಾವು ಈ ಪ್ರಕೃತಿಗೆ ನಾವು ಎಷ್ಟೊಂದು ಹಾನಿ ಮಾಡ್ತೀವಿ, ಈ ಭೂಮಿಗೆ ಎಷ್ಟೊಂದು ಹಾನಿ ಮಾಡ್ತೀವಿ. ಆದ್ರೂ ಕೂಡ ಎಲ್ಲವನ್ನ ಸಹಿಸ್ತಾಳೆ ಈ ಭೂಮಿ ತಾಯಿ, ಪ್ರಕೃತಿ. ಒಂದೊಮ್ಮೆ ಅವಳಿಗೆ ಸಹಿಸಕ್ಕಾಗಲ್ಲ ಅಂದಾಗ್ಲೇ ಈ ಪ್ರಕೃತಿ ವಿಕೋಪಗಳಿಗೆ ನಾವಾಗಿ ದಾರಿ ಮಾಡ್ಕೊಡ್ತೀವಿ ಸ್ನೇಹಿತರೆ. ಅದೇ ತರಹ ಭಗವಂತ ಇಲ್ಲಿ ಎಲ್ಲವನ್ನ ಪೂರ್ವ ನಿರ್ಧಾರಿತವಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವು ಅದನ್ನ ಪಡ್ಕೊಳ್ಳೋ ರೀತಿಲಿ ಅದನ್ನ ನಾವು ಯಾವ ರೀತಿ ಪಡ್ಕೊಳ್ತೀವೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದೇ ಅರ್ಥ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ ಕೇವಲ ಹಣ ಗಳಿಸೋದು, ಸುಖ ಪಡೋದೆ, ಭೌತಿಕ ಸುಖಗಳಲ್ಲಿ ಮುಳುಗೋದೆ, ಸುಖಗಳನ್ನ ಜೀವನದಲ್ಲಿ ಭೋಗಿಸೋದೇ ಮುಖ್ಯವಲ್ಲ. ಇದನ್ನ ಮಿಕ್ಕಿಯೂ ಕೂಡ ಒಂದು ಧರ್ಮ ಇದೆ, ಅದುವೇ ಪುರುಷಾರ್ಥ. ಕೇವಲ ಪುರುಷಾರ್ಥ ಅಂದ್ರೆ ನಾವು ಏನಾದ್ರೂ ಸಾಧನೆ ಮಾಡಿದ್ವಿ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ನಡೆಸಿದ್ವಿ, ಅಧಿಕಾರ ಹೊಂದುತ್ತಾ ಇದೀವಿ, ರೀತಿಯಲ್ಲಿ ದರ್ಪ ತೋರಿಸ್ತಿದ್ವಿ, ಇದು ಪುರುಷಾರ್ಥ ಅಲ್ಲ. ಧರ್ಮದ ರೀತಿಯಲ್ಲಿ ಸಾಗಿ ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡಿ ಒಳ್ಳೆಯ ಸೇವೆಗಳನ್ನ ಕೊಡ್ತಾ ಒಳ್ಳೆಯ ರೀತಿಯಲ್ಲಿ ಬಾಳೋದೇ ಪುರುಷಾರ್ಥ ಸ್ನೇಹಿತರೆ. ದಬ್ಬಾಳಿಕೆ ಎಂದಿಗೂ ಪುರುಷಾರ್ಥ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವದ ಗುಣ ಸ್ವಭಾವವೇ ಪುರುಷಾರ್ಥ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಬಾಬಾ ಕೂಡ ಅದನ್ನೇ ಹೇಳ್ತಾ ಇದ್ರು, ನೀನು ಏನನ್ನ ಕೊಡ್ತೀಯೋ ಅದೇ ನಿನಗೆ ಮರಳಿ ಸಿಗತ್ತೆ. ಹಾಗಾಗಿ ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಬಯಸು, ಒಳ್ಳೆಯ ರೀತಿಯ ದಾರಿಯ ಆಯ್ಕೆಯನ್ನ ಮಾಡ್ಕೋ. ಹಾಗೆ ನಿಸ್ಸಹಾಯಕರ ಸೇವೆ ಮಾಡು, ಬಡಬಗ್ಗರಿಗೆ ಕೈಲಾದಷ್ಟು ಸಹಾಯ ಮಾಡು. ನಿನ್ನಿಂದ ಕೊಡಕ್ಕಾದ್ರೆ ಕೊಡ್ತೀನಿ ಅಂತ ಹೇಳು, ಕೊಡಕ್ಕಾಗೋದಿಲ್ಲ ಅಂದ್ರೆ ನನ್ನಿಂದ ಆಗೋದಿಲ್ಲ ಅಂತೇಳಿ ವಿನಯವಾಗಿ ಹೇಳ್ಬಿಡು. ನಿನ್ನ ಹತ್ರ ಕೊಡೋ ಸ್ಥಿತಿ ಇದ್ದು ಕೂಡ ಸುಳ್ಳು ಹೇಳ್ಬೇಡ, ಅದು ನಿನ್ನ ಮುಂದಿನ ಪ್ರಾರಬ್ಧವಾಗತ್ತೆ. ಹಾಗಂತ ನಮ್ಮ ಹತ್ರ ಇರೋದನ್ನೆಲ್ಲವನ್ನ ಕೊಡ್ರಿ ಅಂತ ಬಾಬಾ ಯಾವತ್ತೂ ಹೇಳಿಲ್ಲ. ಕೈಲಾದಷ್ಟು ಮಟ್ಟಿಗೆ, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಬ್ಬರಿಗೆ ಸಹಾಯ ಬೇಕು ಅಂದಾಗ ಅವರಿಗೆ ಸ್ವಲ್ಪನಾದ್ರೂ ಅದರಿಂದ ಉಪಯೋಗ ಆಗುವಷ್ಟು ಸಹಾಯವನ್ನ ಮಾಡಿ. ಇದೇ ನಿಮ್ಮ ಪ್ರಾರಬ್ಧ, ಇದೇ ನಿಮ್ಮ ಭವಿಷ್ಯವಾಗತ್ತೆ. ಹಣ ಕೂಡಿಟ್ಟ ತಕ್ಷಣ ಅದು ನಮ್ಮ ಮುಂದಿನ ಭವಿಷ್ಯದ ಸೇಫ್ಟಿ ಅಂತ ಹೇಳಿ ಯಾವತ್ತಿಗೂ ಆಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅದನ್ನ ನಾವು ಭೋಗಿಸ್ಲಿಕ್ಕೆ ಇರ್ತೀವೋ ಇಲ್ವೋ, ಅದು ನಮಗೆ ಸಿಗುತ್ತೋ ಇಲ್ಲೋ, ನಾವಿಟ್ಟಿದ್ದು ನಮ್ಮ ಮಕ್ಕಳಿಗೆ ದಕ್ಕುತ್ತೋ ಇಲ್ಲೋ, ಎಲ್ಲವೂ ಅವರ ಪೂರ್ವಾರ್ಜಿತ ಕರ್ಮದ ಅನುಸಾರವೇ ಅವರಿಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಮ್ಗೆ ಒಂದು 50,000 ಸಂಬಳ ಬರ್ತಾ ಇದೆ ಅಂದ್ರೆ 45,000ವನ್ನ ನಾವೇ ಉಪಯೋಗಿಸ್ಕೊಳ್ಳೋಣ. 10,000ವನ್ನ ಏನೋ ದಾನ ಧರ್ಮ ಒಳ್ಳೆಯ ಸೇವೆಯನ್ನ ಮಾಡೋದ್ರ ಮೂಲಕ, ದಾನ ಧರ್ಮ ಇಂತಹ ಒಳ್ಳೆಯ ಸೇವೆಗೆ ಅದನ್ನ ನಾವು ವಿನಿಯೋಗಿಸ್ಬೇಕು ಸ್ನೇಹಿತರೆ. ಆಗ ಮಾತ್ರ ಏನೇ 45,000 ನಾವು ಬಳಸ್ಕೊಂಡಿರ್ತೀವಲ್ವಾ, ಅದು ನಮ್ಮ ಪುಣ್ಯವಾಗಿ ಯಾವುದೇ ರೀತಿ ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಅದು ನಮ್ಮ ವೈಯಕ್ತಿಕವಾಗಿ ನಾವು ನಮ್ಮ ಆಸೆಗಳಿಗೆ, ನಮ್ಮ ಸಂಸಾರಕ್ಕೆ, ನಮ್ಮ ಭೌತಿಕ ಸುಖಕ್ಕಾಗಿ ನಾವು ಅದನ್ನ ಬಳಸ್ಕೊಂಡಿರ್ತೀವಿ. ಅದು ನಮಗೆ ಯಾವುದೇ ರೀತಿ ಪುಣ್ಯವಾಗಿ ಸಿಗೋಲ್ಲ. ಅದೇ ನೀವು ಏನು 5,000ನ ಬಳಸ್ಕೊಂಡಿರ್ತೀರಲ್ಲ, ಒಂದು ನಿಸ್ಸಹಾಯಕರ ಸೇವೆಗಾಗಿರ್ಬೋದು, ಒಳ್ಳೇದಕ್ಕೆ, ಯಾರಿಗಾದ್ರೂ ಏನಾದ್ರೂ ದಾನ ಧರ್ಮ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ಇಟ್ಕೊಂಡಿರ್ತೀರಲ್ಲ, ಅದನ್ನ ವಿನಿಯೋಗಿಸ್ತಿರ್ತೀರಲ್ಲ, ಅದೇ ನಿಮ್ಮ ಪ್ರಾರಬ್ಧ, ಅದೇ ನಿಮ್ಮ ಭವಿಷ್ಯವಾಗಿ ನಿಮಗೆ ಸಿಗತ್ತೆ ಅಂತಾನೆ ಬಾಬಾ ವಿಸ್ತಾರವಾಗಿ ಸರಳವಾಗಿ ತಮ್ಮ ಉಪದೇಶಗಳಲ್ಲಿ ಹೇಳಿರೋದು ಸ್ನೇಹಿತರೆ. ಇದು ಅಲ್ಲಗಳೆಯೋ ಮಾತು ಅಲ್ಲೇ ಅಲ್ಲ, ಇದು ಸತ್ಯವಾದ ಮಾತೆ. ನಾವು ಒಂದು ಒಳ್ಳೆಯ ಸೇವೆಯನ್ನ ನಾವು ಏನ್ ಮಾಡ್ತೀವಲ್ವಾ, ಆ ಸೇವೆಯ ಪ್ರಾರಬ್ಧವಾಗಿ ಭವಿಷ್ಯವಾಗಿ ನಮ್ಮ ಕೈ ಹಿಡಿಯುತ್ತೆ. ಇವತ್ತು ನಾವು ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದೀವಿ ಅಂದ್ರೆ ಖಂಡಿತ ಅದು ನಮಗೆ ಮುಂದೆ ಸಿಕ್ಕೇ ಸಿಗತ್ತೆ. ನಾವು ತಾಳ್ಮೆಯಿಂದ ಇದ್ದು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡ್ತಾ ಹೋದ್ರೆ ಸಾಕು. ಆ ಭಗವಂತನ ಹೆಸರು ಹೇಳ್ತಾ, ಭಗವಂತನ ಸ್ಮರಣೆ ಮಾಡ್ತಾ, ಒಳ್ಳೆಯ ಕೆಲಸವನ್ನ ಮಾಡ್ತಾ, ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ನಮ್ಮ ಜೀವನವನ್ನ ಅಚ್ಚುಕಟ್ಟಾಗಿ ನಾವು ಸರಳವಾಗಿ ಆದ್ರೂ ಪರವಾಗಿಲ್ಲ ನಿರ್ವಹಿಸ್ತಾ ಹೋದ್ರೆ ಸಾಕು, ನಮ್ಮ ಭವಿಷ್ಯ ಉಜ್ವಲವಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ರೂಪುರೇಷವನ್ನ ಆ ಭಗವಂತನೇ ನಿರ್ಧಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ನಮ್ಮ ಜೊತೆಗಿದ್ದಾರೆ, ನಮ್ಮ ಸುತ್ತನೂ ಇದ್ದಾರೆ, ಬಾಬಾ ಇದ್ದಾರೆ ಸ್ನೇಹಿತರೆ. ನೀವು ಒಮ್ಮೆ ಅವರನ್ನ ಭಕ್ತಿ ಭಾವದಿಂದ ಕೂಗಿ ನೋಡಿ, ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನುವ ಅವಿನಾಭಾವ ಅನುಭೂತಿಯನ್ನು ಸಹ ನಿಮ್ಮ ಜೀವನದಲ್ಲಿ ಅಚ್ಚಳಿಯದೆ ಮೂಡಿಸ್ತಾರೆ ಸ್ನೇಹಿತರೆ.
ಬಹಳ ದಿನ ಬೇಡ, ನಾವು ಸ್ವಲ್ಪ ದಿನನೇ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡೇ ನಾವು ಜೀವನದಲ್ಲಿ ಒಂದ್ಸರಿ ಅಳವಡಿಸಿ ನೋಡೋಣ. ಸರಿ, ನಾನು 1 ತಿಂಗಳ ಕಾಲ ಯಾವುದೇ ರೀತಿ ಕೆಟ್ಟದನ್ನ ಯಾರಿಗೂ ಬಯಸೋದಿಲ್ಲ, ಯಾರಿಗೂ ಕೆಟ್ಟದನ್ನ ಮಾಡೋದು ಇಲ್ಲ, ಕೆಟ್ಟ ದಾರಿ ಆಯ್ಕೆಯನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಸದಾ ಆ ಬಾಬಾರವರ ನಾಮಸ್ಮರಣೆಯಲ್ಲಿ ನಿರತನಾಗಿರ್ತೀನಿ. ಹಾಗೆ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನ ನಾನು ಮಾಡ್ತೀನಿ. ಹಾಗೆ ಮನೆಯಲ್ಲೂ ಕೂಡ ನಾನು ಒಂದು ಒಳ್ಳೆಯ ರೀತಿ ಬದಲಾವಣೆಯೊಂದಿಗೆ ನಾನು ಜೀವಿಸ್ತೀನಿ. ಹೆಂಡತಿ ಹತ್ರ ಕೂಡ ವಿನಯವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಳ್ತೀನಿ ಕೂಡ. ಹಾಗೆ ಮಕ್ಕಳಿಗೂ ಕೂಡ ಪ್ರೇರಣೆ ನೀಡುವಂತಹ ಅವರು ಒಟ್ಟಿಗೂ ನಾನು ಪ್ರೀತಿ ಭಾವದಿಂದ ನಡ್ಕೊಳ್ತೀನಿ, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತೀನಿ. ಈ ರೀತಿಯಾಗಿ ನನ್ನನ್ನು ನಾನು 1 ತಿಂಗಳ ಕಾಲ ಬದಲಾಯಿಸಿಕೊಂಡು ನೋಡ್ತೀನಿ. ಆಗ ನನ್ನ ಜೀವನದಲ್ಲಿ ಯಾವ ರೀತಿ ಸುಧಾರಣೆ ಆಗತ್ತೆ ಅಂತೇಳಿ ನೀವೇ ಒಮ್ಮೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಒಂದು ಉದಾಹರಣೆಯಾಗಿ ಬದಲಾಯಿಸಿಕೊಡ್ರಿ ಸ್ನೇಹಿತರೆ. ಖಂಡಿತ ಇದರಿಂದ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆಗೇ ಆಗತ್ತೆ ಸ್ನೇಹಿತರೆ. ಆದರೆ ನಾವು ಆ ಸಂಕಲ್ಪವನ್ನು ದೃಢವಾಗಿ ಮಾಡಬೇಕು. 1 ತಿಂಗಳ ಕಾಲ ನಾನು ಬಾಬಾರವರಲ್ಲಿ ನನ್ನನ್ನು ನಾನು ಶರಣಾಗಿಸ್ತೀನಿ. ಇದೇ ರೀತಿಯ ದಿನಚರಿಯನ್ನು ನಾನು ಅನುಸರಿಸ್ತೀನಿ. ಒಳ್ಳೆಯದನ್ನೇ ಬಯಸ್ತೀನಿ, ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ವಿಚಾರಗಳನ್ನೇ ನನ್ನ ಜೀವನದಲ್ಲಿ ಮೂಡಿಸ್ಕೊಳ್ತೀನಿ. ಎಲ್ಲರಿಗೂ ಆದಷ್ಟು ಒಳ್ಳೆಯದನ್ನೇ ಕೊಡ್ತೀನಿ. ನೋಡೋಣ ಏನಾಗುತ್ತೆ, ಇದರಿಂದ ಏನಾದರೂ ನನ್ನ ಜೀವನದಲ್ಲಿ ಪರಿವರ್ತನೆ ಆಗತ್ತಾ, ಇದರ ಫಲವೆಂಬಂತೆ ನನಗೆ ಭವಿಷ್ಯದಲ್ಲಿ ಏನಾದರೂ ಸಿಗತ್ತಾ ಅಂತೇಳಿ ಒಮ್ಮೆ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಡ್ರಿ. ಖಂಡಿತ ಬಾಬಾನು ಕೂಡ ಅವರ ಪರಿಚಯವನ್ನು ನಿಮ್ಮೊಟ್ಟಿಗೆ ಮಾಡ್ಕೊಳ್ತಾರೆ. ಅದರ ಅನುಭೂತಿಯನ್ನು ನೀವು ಪಡ್ಕೊಳ್ತೀರಾ. ಅಂದರೆ ನಾವು ಭಗವಂತನಿಗೆ ಏನನ್ನ ಸಮರ್ಪಣೆ ಮಾಡ್ತೀವೋ, ಹೇಗೆ ಸಮರ್ಪಣೆ ಮಾಡ್ತೀವೋ, ಅವರು ಕೂಡ ಅವರನ್ನ ಅದೇ ರೀತಿ ನಮ್ಮ ಜೊತೆ ಸಮರ್ಪಣೆ ಮಾಡ್ಕೊಳ್ತಾರೆ, ನಮಗೆ ಕೂಡ ಅದೇ ರೀತಿ ಸ್ಪಂದಿಸ್ತಾರೆ ಅನ್ನೋದೇ ವಿಚಾರವಾಗಿದೆ ಸ್ನೇಹಿತರೆ. ಅಂದರೆ ನಾವು ಭಗವಂತನಲ್ಲಿ ಯಾವ ರೀತಿಯ ಉದ್ದೇಶಗಳನ್ನು ಹೊಂದಿ ಸಮರ್ಪಣೆ ಆಗ್ತೀವೋ ಆ ಭಗವಂತನು ಕೂಡ ಅದೇ ರೀತಿ ನಮಗೆ ಸ್ಪಂದಿಸ್ತಾರೆ. ಇಲ್ಲಿ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ. ಈ ಪ್ರಕೃತಿಯ ನಿಯಮವೇ ಅದೇ ರೀತಿ ಇದೆ. ಈ ಸೃಷ್ಟಿಯ ವೈಚಿತ್ರ್ಯ ನಿಯಮವನ್ನು ಕೂಡ ಭಗವಂತ ಇದೇ ರೀತಿ ಇಟ್ಟಿದ್ದಾರೆ ಸ್ನೇಹಿತರೆ. ಭಗವದ್ಗೀತೆ ಓದಿದ್ರು ನಿಮಗೆ ಇದೇ ಅರ್ಥ ಆಗತ್ತೆ. ಬಾಬಾರವರ ಸರಳ ಉಪದೇಶಗಳನ್ನ ನೀವು ಅಳವಡಿಸ್ಕೊಂಡ್ರು ಕೂಡ ನಿಮಗೆ ಸಿಗೋದು ಇದೇ ಮಹತ್ತರವಾದ ವಿಚಾರ ಬೆಳಕಿಗೆ ಬರುತ್ತೆ ಸ್ನೇಹಿತರೆ. ಎಲ್ಲದರಲ್ಲೂ ಒಂದೇ ಇದೆ. ಭಗವದ್ಗೀತೆಯನ್ನ ನಾವೆಲ್ಲರೂ ಓದೋದಿಲ್ಲ ಅಲ್ವಾ, ಮನೆಯಲ್ಲೇ ಸಹ ಇಟ್ಕೊಳ್ಳಲ್ಲ, ಕೆಲವರು ಓದೋದು ಇಲ್ಲ. ಎಲ್ಲೋ ಒಂದ್ ಕಡೆ ವಿಡಿಯೋ ನೋಡ್ತೀವಿ, ಸರಿ ಅದು ಕೇಳಿದಾಗ ಇದು ಭಗವದ್ಗೀತೆನ ಅನ್ಕೊಳ್ತೀವಿ, ಮರ್ತು ಬಿಡ್ತೀವಿ. ಆದ್ರೆ ಬಾಬಾರವರು ಈ ರೀತಿ ಆಗ್ಬಾರ್ದು ಅಂತಾನೆ ಈ ಕಲಿಯುಗದಲ್ಲಿ ಅವರ ಅವತಾರ ತಾಳಿ ಈ ರೀತಿಯಾಗಿ ಭಗವದ್ಗೀತೆಯನ್ನ ಸರಳ ಉಪದೇಶಗಳಲ್ಲಿ ಅವರು ನಮಗೆ ಮನದಟ್ಟಾಗುವಾಗೆ ಅರಿವು ಮೂಡಿಸ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಬಾಬಾರವರು ಹೇಳಿಕೊಟ್ಟ ಉಪದೇಶಗಳಲ್ಲಿ ನಾವು ನಡೆದ್ರೆ ಸಾಕು, ನಮ್ಮ ಜೀವನ ಉದ್ಧಾರ ಆಗುತ್ತೆ. ನಾವು ಏನನ್ನ ಕೊಡ್ತೀವೋ ಅದೇ ನಮ್ಮ ಪ್ರಾರಬ್ಧವಾಗಿರುತ್ತೆ, ಅದೇ ನಮ್ಮ ಭವಿಷ್ಯವಾಗಿರುತ್ತೆ. ಈ ಮಾತಂತೂ ಅಷ್ಟೇ ಸತ್ಯ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.